So I am discussing model paper in mathematics and today and tomorrow. So before starting my questions, actually ನಮ್ಮ ಪ್ಯಾಟರ್ನ್ ಹೇಗಿರುತ್ತೆ, ಕ್ವಶನ್ ಪೇಪರ್ನ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಯಾವ ಟಾಪಿಕ್ಸ್ ಮೇಲೆ ನಮಗೆ ಕ್ವಶನ್ಸ್ಗಳು ನಾವು ಹೆಚ್ಚು ಕಾಣ್ತೀವಿ ಅನ್ನೋದರ ಮೇಲೆ ನಾವು ಈಗ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋಣ. ಸೊ ನಾನು ಸೆಕೆಂಡ್ ಪಿ ಯು ಸಿ ನಲ್ಲಿದ್ರೆ 15 ಕ್ವಶನ್ಸ್ ಏನಿದೆ ಅದು ಫಸ್ಟ್ ಪಿ ಯು ಸಿ ಇಂದ ಬರುತ್ತೆ. ಅದು ಇಲ್ಲಿ ಗಮನಕ್ಕೆ ಇಡಬೇಕು. ಅದರಲ್ಲಿ ಸಮ್ 5 ಕ್ವಶನ್ಸ್ ಆರ್ ಮಿಕ್ಸ್ಡ್ ಕ್ವಶನ್ಸ್, ಅಂದ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ಕಂಬೈನ್ಡ್ ಆಗಿರುತ್ತೆ. ಓಕೆ, ಸೊ ಇದನ್ನ ನಾವು ಇಲ್ಲಿ ನೋಡ್ಕೊಳ್ಬೇಕು. ಓಕೆ, ಸೊ myself is Vasudev KH and I have not introduced myself. So myself is Vasudev KH from Shimoga, lecturer working as a lecturer in mathematics. Okay, so here ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏರಿಯಾ ಯಾವುದು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಏರಿಯಾ ಈಸ್ ಓಕೆ ಕ್ಯಾಲ್ಕುಲಸ್, ಅಂದ್ರೆ ಎಂಟೈರ್ ಕ್ಯಾಲ್ಕುಲಸ್ ಏನಿದೆ, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಇಂದ ಶುರು ಮಾಡಿಕೊಂಡು ಇಂಟಗ್ರಲ್ ಕ್ಯಾಲ್ಕುಲಸ್ ಅಪ್ ಟು ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್ ವರೆಗೆ ಎಂಟೈರ್ ಕ್ಯಾಲ್ಕುಲಸ್ ಇಸ್ ಅ ಮೇಜರ್ ಪಾರ್ಟ್ ಇನ್ ದಿ ಸಿಇಟಿ ಕ್ಲಾಸ್. ಜೊತೆಗೆ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, 3-dimensional ಜಾಮೆಟ್ರಿ, ರಿಲೇಷನ್ ಫಂಕ್ಷನ್ಸ್, ಪ್ರೊಬ್ಯಾಬಿಲಿಟಿ. ಸೊ ಇವು ನಾವು ಬಹಳ ಮುಖ್ಯವಾಗಿ ನಾವು ಹೈಲೈಟ್ ಮಾಡತಕ್ಕಂಥ ಚಾಪ್ಟರ್, ಅಂದ್ರೆ ಇದರಲ್ಲಿ ಹೆಚ್ಚು ಕ್ವಶನ್ಸ್ಗಳು ನಮಗೆ ಬರುತ್ತೆ. ಸೊ ನಾವು ಈ ಚಾಪ್ಟರ್ಸ್ ಗಳನ್ನ ನಾವು ಕವರ್ ಮಾಡಿಕೊಂಡ್ರೆ ನಾವು ಸಿಇಟಿ ನಲ್ಲಿ ಅರೌಂಡ್ 40 ಕ್ವಶನ್ಸ್ ಆದ್ರೂ ನಮಗೆ ಮಿನಿಮಮ್ ಆಗಿ ಈ ಎಲ್ಲ ಚಾಪ್ಟರ್ಸ್ ಗಳಿಂದ ನಾವು ಕವರ್ ಮಾಡ್ಕೊಳ್ಬೇಕು. ಸೊ ಅದನ್ನು ನೀವು ನೋಡ್ಕೋಬೇಕು, ಗಮನದಲ್ಲಿ ಇಟ್ಕೋಬೇಕು. ಇದರಲ್ಲಿ ದೇರ್ ಈಸ್ ಎ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯಸ್ ಟಾಪಿಕ್ಸ್. ಅಂತಂದ್ರೆ ಈಗ ನೋಡಿ, ಫಸ್ಟ್ ಪಿ ಯು ಸಿ ಪ್ರೊಬ್ಯಾಬಿಲಿಟಿ ಇದೆ, ಸೆಕೆಂಡ್ ಪಿ ಯು ಸಿ ಪ್ರೊಬ್ಯಾಬಿಲಿಟಿ ಇದೆ. ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಪ್ರೊಬ್ಯಾಬಿಲಿಟಿ ಎರಡೂ ಕೂಡ ಮಿಕ್ಸ್ ಆಗಿ ಕ್ವಶನ್ಸ್ಗಳ ಸಾಧ್ಯತೆಗಳಿದೆ. ಈಗ ಸಪೋಸ್ ಈಗ ಏನಾಗುತ್ತೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಎರಡು ಇಂಟರ್ ರಿಲೇಟೆಡ್ ಟಾಪಿಕ್ಸ್. ಸೊ ಆ ಎರಡೂ ಟಾಪಿಕ್ಸ್ಗಳು ಇಂಟರ್ ರಿಲೇಟೆಡ್ ಆಗಿ ಬರುವಂತ ಚಾನ್ಸಸ್ಗಳಿದೆ. ಸೊ 3-dimensional ಜಾಮೆಟ್ರಿ ಅಂತ ತಗೊಂಡ್ರೆ ಇಂಟ್ರಡಕ್ಷನ್ ಟು 3D ಜಾಮೆಟ್ರಿ ಫಸ್ಟ್ ಪಿ ಯು ಸಿದು ಮತ್ತೆ ಸೆಕೆಂಡ್ ಪಿ ಯು ಸಿದು. ಸೊ ಇವೆರಡೂ ಕೂಡ ಇಂಟರ್ ರಿಲೇಟೆಡ್ ಟಾಪಿಕ್ಸ್. ಸೊ ಅವೆರಡು ಇಂಟರ್ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಬರುತ್ತೆ. ಸೊ ರಿಲೇಷನ್ ಫಂಕ್ಷನ್ಸ್ ಅಂತ ಬಂದಾಗ, ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಪಿ ಯು ಸಿ ನಲ್ಲೂ ರಿಲೇಷನ್ ಫಂಕ್ಷನ್ಸ್ ಇದೆ, ಸೆಕೆಂಡ್ ಪಿ ಯು ಸಿ ನಲ್ಲಿ ರಿಲೇಷನ್ ಫಂಕ್ಷನ್ಸ್ ಇದೆ. ಎರಡು ಇಂಟರ್ ರಿಲೇಟೆಡ್ ಟಾಪಿಕ್ಸ್, ಅವೆರಡನ್ನು ಕಂಬೈನ್ಡ್ ಆಗಿ ಕ್ವಶನ್ಸ್ಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇದನ್ನ ನಾವು ನೋಡ್ಕೊಳ್ಬೇಕು. ಹಾಗೆ ನೋಡಿ, ದ ನಾಲೆಡ್ಜ್ ಆಫ್ ವೆಕ್ಟರ್ಸ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ 3-dimensional ಜಾಮೆಟ್ರಿ. ಹಾಗೆ ನೆಕ್ಸ್ಟ್ ನೋಡಿ, ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಪ್ರೊಬ್ಯಾಬಿಲಿಟಿ ವಿ ಶುಡ್ ಬಿ ಎ ಸ್ಟ್ರಾಂಗ್ ಇನ್ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇದು ನಮಗೆ ಏನು ಪರ್ಮುಟೇಷನ್ ಕಾಂಬಿನೇಷನ್ಸ್ ಅಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಏನು ಚೆನ್ನಾಗಿದ್ರೆ, ಅಂದ್ರೆ ನಮಗೆ ಆ ಕಾನ್ಸೆಪ್ಟ್ಸ್ ಗಳು ಗೊತ್ತಿದ್ರೆ ಪ್ರಾಬ್ಲಮ್ಸ್ ಆಫ್ ಪ್ರೊಬ್ಯಾಬಿಲಿಟಿನ ನಾವು ವರ್ಕ್ಔಟ್ ಮಾಡ್ತೀವಿ. ಸೊ ಫಾರ್ಮುಲಾ ಮತ್ತು ಪ್ರಾಬ್ಲಮ್ಸ್ ಏನಿದೆ, ಇದು ಸ್ಕಿಲ್ ಅಂತ ಅಂದ್ರೂ ಕೂಡ sometimes the previous formula of trigonometry, they are useful in most of the topics. Okay, most important to calculus, ಇವೆಲ್ಲವೂ ಕೂಡ ನಾವು ಸ್ವಲ್ಪ ಗ್ಲಾನ್ಸ್ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲಸ್ ಫಾರ್ಮ್ ದ ಬೇಸ್ ಫಾರ್ ದ ಆಲ್ಮೋಸ್ಟ್ ಎವ್ರಿ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್. ಪ್ರತಿಯೊಂದು ಏನಾಗುತ್ತೆ ಪಾರ್ಟ್ ಅಲ್ಲಿ ಏನಾಗುತ್ತೆ, ನಮಗೆ ಕ್ಯಾಲ್ಕುಲಸ್ ಏನಾಗುತ್ತೆ, ದಟ್ ಇನ್ವಾಲ್ವ್ಸ್. ಹಾಗಾಗಿ ಕ್ಯಾಲ್ಕುಲಸ್ ಅನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ, ಅಂದ್ರೆ ಇದು ಇಡೀ ಎಂಟೈರ್ ಸಿಇಟಿ ನಲ್ಲಿ ಕೂಡ ಇದು ಮೇಜರ್ ಪಾರ್ಟ್. ಸೊ ಟೆಕ್ಸ್ಟ್ ಬುಕ್ ಅನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಹಳ ಮುಖ್ಯವಾಗಿ ಸಿಇಟಿ ನಲ್ಲಿ ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ಟೆಕ್ಸ್ಟ್ ಬುಕ್ ಮತ್ತೆ ಎಕ್ಸಾಂಪ್ಲರ್ ಕ್ವಶನ್ಸ್ ಮತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್. ಓಕೆ, ಬಹಳ ದೊಡ್ಡದಾಗಿರಲ್ಲ, ಏನೊಂದು ಅರೌಂಡ್ 5 to 6 ಕ್ವಶನ್ಸ್ ಮೇ ಬಿ ಎ ಬಿಗ್ ಒನ್, ಬಟ್ ಥಿಂಕ್ ಮಾಡಿದಾಗ ದಟ್ ವಿಲ್ ಬಿ ಏನು, ಅದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕ್ಯಾನ್ ಬಿ ಸಾಲ್ವ್ ವೆರಿ ಈಸಿಲಿ. ಹಾಗೆ strictly adhere to the NCERT books as they are the supreme source of the syllabus of the test material.
ಸಿಇಟಿಗೆ ಟೆಕ್ಸ್ಟ್ ಬುಕ್ ಅನ್ನೋದು ಬಹಳ ಮುಖ್ಯ. ಓಕೆ, ಜೊತೆಗೆ ಬೇರೆ ಕಾನ್ಸೆಪ್ಟ್ಸ್, ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು they will frame the questions based on the NCERT material and NCERT syllabus. ಪ್ರತಿಯೊಂದು ಪೇಜ್ ಅನ್ನು ಕೂಡ ಐದರ್ ಇನ್ ಕೆಮಿಸ್ಟ್ರಿ ಆರ್ ಇನ್ ಫಿಸಿಕ್ಸ್ ಆರ್ ಇನ್ ಮ್ಯಾಥಮೆಟಿಕ್ಸ್ ಯು ಹ್ಯಾವ್ ಟು ಗೋ ಥ್ರೂ ದಿ NCERT ಬುಕ್ಸ್. ಕಾರ್ನರ್ ಕೂಡ ಅಂದ್ರೆ ಎಲ್ಲೆಲ್ಲಿ ನಾವು ಬಿಟ್ಟಿರ್ತೀವೋ ಅಲ್ಲೇನೆ ನಮಗೆ ಕ್ವಶನ್ಸ್ ಗಳು ಬರುವಂತ ಸಾಧ್ಯತೆಗಳಿರುತ್ತೆ, ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡಿ, ಯಾವತ್ತು ಸಿಇಟಿ ನಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ನಾವು ಗಡಿಬಿಡಿಯಲ್ಲಿ ಇರ್ತೀವಿ. ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಮಾಡ್ಬೇಕಾದ್ರೆ ನಮಗೆ ತುಂಬಾ ಒತ್ತಡಗಳಿರುತ್ತೆ. ಅಂದ್ರೆ 1 ಮಿನಿಟ್ ಅಲ್ಲಿ ನಾವು ಒಂದು ಪ್ರಶ್ನೆಯನ್ನ ನಾವು ಉತ್ತರಿಸಬೇಕು. ಅವಾಗ ಏನಾಗತ್ತೆ ಅಂತಂದ್ರೆ ನೋಡಿ, ಸೊ ನಮ್ಮ ಮನಸ್ಸು ಪ್ರಶಾಂತವಾಗಿರ್ಬೇಕು. ಮತ್ತೆ ಇದ್ದ ಪುಸ್ತಕಗಳನ್ನೆಲ್ಲ ಓದಿಕೊಂಡು ನಾವು ಓವರ್ಲೋಡ್ ಆಗಬಾರ್ದು. ರೆಫರೆನ್ಸ್ ಮೆಟೀರಿಯಲ್ ಅನ್ನ ಮಾತ್ರ ನಾವು ಇಟ್ಕೊಂಡು, ಯಾವ್ದಾದ್ರು ಒಂದು ರೆಫರೆನ್ಸ್ ಮೆಟೀರಿಯಲ್ ಇಟ್ಕೊಂಡು ರೆಫರ್ ಮಾಡಬೇಕು. ಮತ್ತು NCERT ಮತ್ತು ಎಕ್ಸಾಂಪ್ಲರ್ ಬುಕ್ಸ್ ಅನ್ನ ಅದಷ್ಟನ್ನೇ ನೋಡಿಕೊಂಡು ಕೆಲವು ಇಂಪಾರ್ಟೆಂಟ್ ಏರಿಯಾಸ್ ಗಳನ್ನ ಬೇರೆ ಟೆಕ್ಸ್ಟ್ ಬುಕ್, ರೆಫರೆನ್ಸ್ ಬುಕ್ ಅನ್ನು ಇಟ್ಕೊಂಡು ನಾವು ತಯಾರು ಮಾಡ್ಬೋದು. ಓಕೆ, ಸೊ ಜೊತೆಗೆ ನಮ್ಗೆ ಯಾವುದರಲ್ಲಿ ನಾವು ವೀಕ್ ಇದೀವಿ, ಅಂದ್ರೆ ಯಾವ ಟಾಪಿಕ್ಸ್ ಗಳಲ್ಲಿ ನಾವು ವೀಕ್ ಇದೀವಿ ಅನ್ನೋದನ್ನ ನೋಡ್ಕೋಬೇಕು. ಅದನ್ನ ಈಗ ರಿವೈಸ್ ಮಾಡ್ಕೊಳ್ಬೇಕು. ಸೊ ಕಂಪ್ಲೀಟ್ ಆಗಿ ಯಾವ ಟಾಪಿಕ್ಸ್ ಅಂತಂದ್ರೆ, ಸಪೋಸ್ ಯಾವುದೋ ಒಂದು ಟಾಪಿಕ್ಸ್ ಅಲ್ಲಿ ನಾವು ಓದಿರಲ್ಲ, ಇನ್ನು ಕೆಲವು ಟಾಪಿಕ್ಸ್ ಅನ್ನ ಓದ್ಕೊಂಡಿರ್ತೀವಿ. ಸೊ ಅದನ್ನ ಬಿಟ್ಟು ಯಾವುದರಲ್ಲಿ ವೀಕ್ ಇದೀವಿ ಅನ್ನೋದನ್ನ ನಾವು ನೋಡ್ಕೊಂಡು ರಿವೈಸ್ ಮಾಡ್ಬೇಕು. ಸೊ ಸಮಟೈಮ್ಸ್ ಕೆಲವೊಮ್ಮೆ ನಮಗೆ ಅರ್ಥ ಆಗಲ್ಲ, ಅಂತ ಸಂದರ್ಭದಲ್ಲಿ ಕ್ಲಾಸ್ಮೇಟ್ಸ್ ಗಳನ್ನ ಕೇಳ್ಕೋಬೇಕು ಅಥವಾ ಟೀಚರ್ಸ್ ಗಳನ್ನ. ಓಕೆ, ಯಾವುದನ್ನು ಕೂಡ ಚಾಪ್ಟರ್ಸ್ ಗಳನ್ನ ಬಿಡದೆ ಇದ್ರೆ ಬೆಟರ್. ಸೊ ಮೇಂಟೈನಿಂಗ್ ಎ ನೋಟ್ಸ್ ಅಂತಂದ್ರೆ, ನೀವು ಈಗಾಗಲೇ ಈಗ ಸಿಟಿ ಹತ್ರ ಬರ್ತಾ ಇದೆ, ಇದುವರೆಗೂ ನಾವು ನೋಟ್ಸ್ ಅನ್ನ ಮಾಡಿರ್ತೀರಿ. ಒಂದ್ಸರಿ ಅದನ್ನ ಎಲ್ಲ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಬರೀ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನೀವು ಏನೋ ಒಂದು ಸಮಯವನ್ನ ಮೀಸಲಾಗಿಡೋದಲ್ಲ. ಕಂಪ್ಲೀಟ್ ಆಗಿ ನೀವೇನಾಗ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್. ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ಪರ್ಟಿಕ್ಯುಲರ್ ಟಾಪಿಕ್. ಸೊ ಅದಕ್ಕೆ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಂದ್ರೆ ಇದುವರೆಗೂ ನೀವು ಅದನ್ನು ಓದಿರ್ತೀರಿ. ಮತ್ತೆ ಇಂಪಾರ್ಟೆಂಟ್ ಫಾರ್ಮುಲಾ, ಏನಾದ್ರೂ ಶಾರ್ಟ್ ಕಟ್ ಮೆಥಡ್ಸ್ ಗಳಿದ್ರೆ ಶಾರ್ಟ್ ಕಟ್ ಮೆಥಡ್ಸ್ ಗಳು ನೆನಪಲ್ಲಿ ಇಟ್ಕೋಬೇಕು. ನೆನಪಲ್ಲಿ ಇಟ್ಕೊಳ್ಳೋದಕ್ಕಿಂತ ಅದು ಹೇಗ್ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು. ಕೆಲವೊಮ್ಮೆ ಆಪ್ಷನ್ ಇಂದ ನಾವು ಟ್ರೈ ಮಾಡ್ತೀವಿ, ಕೆಲವೊಮ್ಮೆ ನಾವು ವಿತೌಟ್ ಆಪ್ಷನ್ಸ್, ಕೆಲವೊಮ್ಮೆ ನಮಗೆ ಅದೇ ಜಸ್ಟ್ ಎಲಿಮಿನೇಟಿಂಗ್ ಟೆಕ್ನಿಕ್ಸ್ ಅಂತಾನು ಹೇಳ್ತೀವಿ ಅದನ್ನ. ಅಂದ್ರೆ ಈ ಆನ್ಸರ್ ಅಲ್ಲ, ಈ ಆನ್ಸರ್ ಅಲ್ಲ, ಈ ಆನ್ಸರ್ ಅಲ್ಲ ಅಂತ ಹೇಳಿ ಎಲಿಮಿನೇಟಿಂಗ್ ಟೆಕ್ನಿಕ್ಸ್ ಇಂದ ಕೂಡ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಹಾಗೆ ಅನ್ನೆಸೆಸರಿ ರೈಟಿಂಗ್, ಅಂದ್ರೆ ಪ್ರತಿಯೊಂದನ್ನು ನೀವು ಈಗ ಆನ್ಯುವಲ್ ಎಕ್ಸಾಮಿನೇಷನ್ ಆಕ್ಚುಲಿ ನೀವು ಇನ್ನು ಬರ್ದಿಲ್ಲ, ಈಗ ಬೇರೆ ಎಕ್ಸಾಮ್ಸ್ ಅನ್ನು ಆನ್ಯುವಲ್ ಎಕ್ಸಾಮಿನೇಷನ್ ಬರ್ದಿದ್ದೀರಿ ಅಂದ್ರೆ, ಈಗ ಸೆಕೆಂಡ್ PU ಆನ್ಯುವಲ್ ಎಕ್ಸಾಮಿನೇಷನ್ ಬರದೇ ಇದ್ರು ಕೂಡ ನಿಮಗೆ ಬೇರೆ ಈಗ ಫಸ್ಟ್ PUC 10th ಅಲ್ಲೆಲ್ಲ ನೀವು ಬರೆದಾಗ ಅಲ್ಲಿ ಏನಾಗುತ್ತೆ, ಈಗ ಪ್ರತಿಯೊಂದು ಸ್ಟೆಪ್ಸ್ ಗಳನ್ನೆಲ್ಲ ಬರಿತಾ ಹೋಗ್ತೀರಿ. ಇಲ್ಲಿ ಹಾಗಲ್ಲ. ಸಿಇಟಿ ನಲ್ಲಿ ತುಂಬಾ ಬಹಳ ಮುಖ್ಯವಾಗಿರೋದು ಏನು ಅಂತಂದ್ರೆ, ಅನ್ನೆಸೆಸರಿ ಸ್ಟೆಪ್ಸ್ ಗಳನ್ನ ಬರೀಬಾರದು. ಅಂದ್ರೆ ಆದಷ್ಟು ಕೆಲವು ಸ್ಟೆಪ್ಸ್ ಗಳು ಮೆಂಟಲಿ ಇರಬೇಕು, ನೆಕ್ಸ್ಟ್ ಸ್ಟೆಪ್ ಅನ್ನ ಬರೀಬೇಕು. ಅಂದ್ರೆ ನೋಡಿ, 1 ಸ್ಟೆಪ್ ಥಿಂಕ್ ಮೆಂಟಲಿ, ನೆಕ್ಸ್ಟ್ ಸ್ಟೆಪ್ ರೈಟ್. ಓಕೆ, ಸೊ ಅಂದ್ರೆ ಯಾವ್ದಾದ್ರು ಒಂದು ಸ್ಟೆಪ್ ಅನ್ನ ನೀವು ಮೆಂಟಲಿ ನೆನಪಲ್ಲಿ ಇಟ್ಕೊಂಡು, ಅಂದ್ರೆ ಕಂಪ್ಲೀಟ್ ಆಗಿ ನೀವು ಅದನ್ನ ವರ್ಕೌಟ್ ಮಾಡಬಾರ್ದು. ಸೊ ಈ ಸ್ಟ್ರಾಟಜಿಯನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಕ್ವಿಕ್. ಅದೇ ಒಂದು ರೀತಿಯ ಶಾರ್ಟ್ ಕಟ್ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಆಂಬಿಷಿಯಸ್ ಆಗಿ 60ಕ್ಕೆ 60 ಕ್ವಶನ್ಸ್ ಬರುತ್ತೆ ಅಂತ ಅಂದ್ರೆ ಆನ್ಸರ್ ಮಾಡ್ತೀನಿ ಅನ್ನುವಂತ ಆಸೆಯನ್ನು ಇಟ್ಕೊಳ್ಬೇಕು. ಓಕೆ, ಯಾಕೆಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ 60ಕ್ಕೆ 60 ಕ್ವಶನ್ಸ್ ಅನ್ನ ಆನ್ಸರ್ ಮಾಡೋದು ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಆದ್ರೆ ಮಾಡಬಹುದು, ಸಾಧ್ಯ ಖಂಡಿತವಾಗೂ ಇದೆ. 60 to 60 ಕ್ವಶನ್. ಹಾಗಂತ ಹೇಳಿ ನೀವು 60ಕ್ಕೆ 60 ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದಕ್ಕೆ ಪ್ಯಾನಿಕ್ ಆಗೋದಲ್ಲ. ಓಕೆ, ಸೊ ಅಂದ್ರೆ ಈಗ ಏನಾಗುತ್ತೆ, ನಾವು ಒಂದು ಡಿಫಿಕಲ್ಟಿ ಏರಿಯಾನ, ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಅನ್ನ ನೋಡ್ಕೊಂಡು ನಾವು ಆನ್ಸರ್ ಮಾಡಬೇಕು. ಓಕೆ, ಇದು ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್, ಇದು ಈಗ ನೋಡಿ 3 ರೌಂಡ್ಸ್ ಅಲ್ಲಿ ನಾವು ಒಂದು ಕ್ವಶನ್ ಪೇಪರ್ ನಮಗೆ ಮುಂದೆ ಬರುತ್ತೆ. ಅವಾಗ ಒಂದು 3 ರೌಂಡ್ಸ್ ಅಲ್ಲಿ ಮಾಡ್ತೀವಿ. ಹೇಗೆ 3 ರೌಂಡ್ಸ್ ಅಲ್ಲಿ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ಈಸಿ ಆಗಿರೋ ಕ್ವಶನ್ಸ್ ಗಳನ್ನ, ಫೆಮಿಲಿಯರ್ ಕ್ವಶನ್ಸ್ ಗಳನ್ನ ನಾವು ಫಸ್ಟ್ ಆನ್ಸರ್ ಮಾಡ್ಬೇಕು. ಅಂದ್ರೆ ಗೊತ್ತಾಗುತ್ತೆ ನಮ್ಗೆ, ಕಾನ್ಸೆಪ್ಟ್ ಗೊತ್ತಿರುತ್ತೆ. ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇದ್ರೆ ಅಥವಾ ಫಾರ್ಮುಲಾ ಗೊತ್ತಿಲ್ಲದೆ ಇದ್ರೆ ದಯವಿಟ್ಟು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಟ್ ಇಸ್ ನಾಟ್ ಗುಡ್. ಸೊ ಹಾಗೆ ನೆಕ್ಸ್ಟ್, ಈಗ ನೆಕ್ಸ್ಟ್ ರೌಂಡ್ ಕ್ವಶನ್ ಅಂದ್ರೆ, ಈಗ ಅಟೆಂಪ್ಟ್ ದ ಕ್ವಶನ್ಸ್ ವಿಚ್ ಆರ್ ಈಸಿ ವಿತ್ ಲಿಟ್ಲ್ ಕ್ಯಾಲ್ಕುಲೇಷನ್. ಅಂದ್ರೆ ಸ್ವಲ್ಪ ಮಟ್ಟಿಗೆ ಕ್ಯಾಲ್ಕುಲೇಷನ್
ನೆಸಸರಿ ಅನ್ಸುತ್ತೆ ಅಂತ ಸಂದರ್ಭದಲ್ಲಿ ಓಕೆ ಸೆಕೆಂಡ್ ರೌಂಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಈ ಸೆಕೆಂಡ್ ರೌಂಡ್ ಫಸ್ಟ್ ಕ್ವಶನ್ಸ್ ಇಸ್ ಅ ನಾಲೆಡ್ಜ್ ಬೇಸ್ಡ್ ಕ್ವಶನ್. ಸೆಕೆಂಡ್ ರೌಂಡ್ ಕ್ವಶನ್ಸ್ ವಿಲ್ ಬಿ ಏನಾಗುತ್ತೆ, ದಟ್ ಈಸ್ ಏನು ಸ್ವಲ್ಪ ಲಿಟ್ಲ್ ಕ್ಯಾಲ್ಕುಲೇಷನ್ ಇರೋದು, ಇದನ್ನ ನಾವು ನೋಡಬೇಕು. ಥರ್ಡ್ ರೌಂಡ್ ನಲ್ಲಿ ನೋಡಿ, ಅಟೆಂಪ್ಟ್ ದ ಕ್ವಶನ್ಸ್ ವಿಚ್ ಆರ್ ಮೋಸ್ಟ್ ಡಿಫಿಕಲ್ಟ್, ಅಂದ್ರೆ ತುಂಬಾ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ಸ್ವಲ್ಪ ಲೆಂತಿ ಸ್ಟೆಪ್ಸ್ ಗಳಿರುತ್ತೆ, ಅವೆಲ್ಲ ಗೊತ್ತಾಗುತ್ತೆ. ಓಕೆ, ಫೆಮಿಲಿಯರ್ ಇಲ್ಲದೆ ಇರೋದು ನೀವು ಅಂತದನ್ನ ನೀವು ಕೊನೆಗೆ ಇಟ್ಕೋಬೇಕು. ಇದನ್ನ ಬಿಟ್ಟರು ಪರವಾಗಿಲ್ಲ ಕೆಲವೊಮ್ಮೆ. ಓಕೆ, ಸೊ ಕ್ರಿಸ್ಟಲ್ ಕ್ಲಾರಿಟಿ ಇನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ನಲ್ಲಿ ಕ್ರಿಸ್ಟಲ್ ಕ್ಲಾರಿಟಿ ಇರಬೇಕು ಮತ್ತು ಸೌಂಡ್ ಅಂಡ್ ಡೆಪ್ತ್ ನಾಲೆಡ್ಜ್, ಸಬ್ಜೆಕ್ಟ್ ಕಂಟೆಂಟ್ ಅನ್ನ ಸೌಂಡ್ ಮತ್ತೆ ಡೆಪ್ತ್ ನಾಲೆಡ್ಜ್ ಇರಬೇಕು. ಹಾಗಿದ್ರೆ ಮಾತ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ಸಾಧ್ಯ. ಮ್ಯಾಥಮೆಟಿಕ್ಸ್ ನಲ್ಲಿ 60ಕ್ಕೆ 60 ತಗೊಳ್ಳೋರು ತುಂಬಾ ಕಡಿಮೆ. ಇಡೀ ಇದರಲ್ಲಿ ಏನು ಒಂದು ಅರೌಂಡ್ 15 to 20 ಸ್ಟೂಡೆಂಟ್ಸ್ ಇರ್ಬೋದು. 100ಕ್ಕೆ 100 ತೆಗಿಯೋರು ಜಾಸ್ತಿ ಇರ್ತಾರೆ, ಅರೌಂಡ್ 1500 ಸಮಥಿಂಗ್ ಇರ್ತಾರೆ. ಆದ್ರೆ ಸಿಇಟಿ ನಲ್ಲಿ ಹಾಗಲ್ಲ, 60ಕ್ಕೆ 60 ತಗೊಳ್ಳೋರು ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ಅದಕ್ಕೆ ನಾನು ಹೇಳಿದೆ, ಡೋಂಟ್ ಬಿ ಓವರ್ ಆಂಬಿಷಿಯಸ್. ತುಂಬಾ ಆಂಬಿಷಿಯಸ್ ಇಟ್ಕೊಂಡು 60ಕ್ಕೆ 60 ತೆಗಿಬಲ್ಲೆ ಅಂತ ಆಸೆಯಿಂದ ಎಲ್ಲದನ್ನು ಆನ್ಸರ್ ಮಾಡಕ್ ಹೋಗೋದಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಎಲ್ಲದನ್ನೂ ಆನ್ಸರ್ ಮಾಡಿ. ಅದಕ್ಕೆ ಈಗ ಏನಾಗುತ್ತೆ ಅಂತಂದ್ರೆ, ಈಗ ಫಸ್ಟ್ ನೀವು 60 ಕ್ವಶನ್ಸ್ ಗಳಲ್ಲಿ ನಿಮಗೆ ಗೊತ್ತಿರೋ ಕಾನ್ಸೆಪ್ಟ್ಸ್ ಗಳನ್ನ, ಗೊತ್ತಿರೋ ಕ್ವಶನ್ಸ್ ಗಳನ್ನ ಫಸ್ಟ್ ರೌಂಡ್ ಕ್ವಶನ್, ಸೆಕೆಂಡ್ ರೌಂಡ್ ಕ್ವಶನ್ಸ್ ಆನ್ಸರ್ ಮಾಡಿದ ಮೇಲೆ ಉಳಿದಿರೋ ಕ್ವಶನ್ಸ್ ಗಳು ಇರುತ್ತಲ್ವಾ, ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಅವೆಲ್ಲವನ್ನೂ ಕೂಡ ಏನ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಅಂದ್ರೆ ಟಿಕ್ ಮಾಡಿ, ದಟ್ ಈಸ್ ಬೆಟರ್. ಓಕೆ, ಎಲ್ಲಾದ್ರೂ ಈಗ ಒಂದು 10 ಕ್ವಶನ್ ಅಲ್ಲಿ ನೀವು ಒಂದು ಸ್ಟ್ರಾಟಜಿ ಅಂತಂದ್ರೆ 10 ಕ್ವಶನ್ ಅಲ್ಲಿ ನೀವು ಎ ಅಂತಾನೆ ಫಸ್ಟ್ ಆಪ್ಷನ್ ಅನ್ನೇ ಹಾಕಿದ್ರೆ ಸುಮಾರು ಒಂದು 4ರಿಂದ 5 ಸರಿ ಆಗ್ಬೋದು. ಅದೇ ನೀವು 10 ಕ್ವಶನ್ಸ್ ಅಲ್ಲಿ ಒಂದು ಎ, ಇನ್ನೊಂದು ಪಿ, ಇನ್ನೊಂದು ಸಿ, ಇನ್ನೊಂದು ಡಿ, ಹೀಗೆ ರ್ಯಾಂಡಮ್ ಆಗಿ ನೀವು ಚೂಸ್ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ನಾಟ್ ಪಾಸಿಬಲ್. ಅಂದ್ರೆ ಆ ರ್ಯಾಂಡಮ್ ಪ್ರೊಬಾಬಿಲಿಟಿ ಕಡಿಮೆ ಆಗುತ್ತೆ. ನಾವು ಪ್ರೊಬಾಬಿಲಿಟಿ ಓದ್ತಾ ಇದೀವಲ್ವಾ, ಚಾನ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ರೆ ಒಂದೇ ಆಯ್ಕೆನ ಆಯ್ಕೆ ಮಾಡ್ಕೊಂಡಾಗ, ಸಪೋಸ್ ಬಿ ಯನ್ನೇ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ 10ರಲ್ಲಿ ಒಂದು 3ರಿಂದ 4 ಬರುತ್ತೆ. ಅಥವಾ ಒಂದನ್ನು ಎ, ಇನ್ನೊಂದು ಬಿ, ಇನ್ನೊಂದು ಸಿ, ಇನ್ನೊಂದು ಡಿ ಅಂತ ತಗೊಂಡ್ರೆ ಅವಾಗ ಸಿಗೋ ಚಾನ್ಸಸ್ ಬಹಳ ಕಡಿಮೆ. ಇವನು ಯೋಚನೆ ಮಾಡ್ಬೇಕು. ಇದು ಯಾವುದಕ್ಕೆ ಅಂತಂದ್ರೆ, ನೀವು ಯಾವ ಕ್ವಶನ್ಸ್ ಗಳನ್ನ ಅಂದ್ರೆ ಬಿಡ್ತೀರೋ, ಲೆಫ್ಟ್ ಔಟ್ ಮಾಡ್ತೀರೋ ಅಂತದನ್ನ ಫಿಲ್ ಮಾಡಬೇಕು. ಓಕೆ, ಯಾಕೆಂದ್ರೆ ನೆಗೆಟಿವ್ ಮಾರ್ಕಿಂಗ್ ಸಿಇಟಿ ನಲ್ಲಿ ಇಲ್ಲ. ಆದ್ರೆ ದಟ್ ಈಸ್ ನಾಟ್ ವರ್ಕಿಂಗ್ ಔಟ್ ಫಾರ್ IIT JEE ಅಂಡ್ ಅದರ್ ಓಕೆ ಎಕ್ಸಾಮ್. ಸೊ ದೆನ್ ಲೇಟೆಸ್ಟ್ ಮಾಡರ್ನ್ ಟೆಕ್ನಿಕ್ಸ್ ಅಂತ ಇದೆ, ಸ್ಕಿಲ್ ಟು ಸಾಲ್ವ್. ಅಂದ್ರೆ ನಾವು ಅದನ್ನೇ ಹೇಳಿದ, ಥಿಂಕ್ ಮೆಂಟಲಿ. ಅಂದ್ರೆ ಈಗ ಶಾರ್ಟ್ ಕಟ್ಸ್ ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ, ಮೆಥಡ್ ಫಾರ್ಮುಲಾಸ್ ಗಳನ್ನೆಲ್ಲ. ನಮಗೆ ಅವನ ಏನು ಒಂದು ಟೆಕ್ನಿಕ್ಸ್ ಅಂದ್ರೆ ಆಪ್ಷನ್ ಇಟ್ಕೊಂಡು ಮಾಡೋದು, ಎಲಿಮಿನೇಷನ್ ಟೆಕ್ನಿಕ್ಸ್, ಇವೆಲ್ಲವೂ ಕೂಡ ಪ್ರಾಕ್ಟೀಸ್ ಇಂದ ಬರುತ್ತೆ. ಅಂದ್ರೆ ನೋಡಿ 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 ಪ್ರಾಕ್ಟೀಸ್ ಇಂದ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್. ಅನಾಲಿಟಿಕಲ್ ಅಬಿಲಿಟಿ ಟು ಅಪ್ಲೈ ದ ಪ್ರಿನ್ಸಿಪಲ್. ಒಂದು ಕ್ವಶನ್ ಕೊಟ್ಟಾಗ ಯಾವ ರೀತಿಯ ಅನಾಲಿಟಿಕಲ್ ಎಬಿಲಿಟಿ ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಓಕೆ, ಸೊ ನಾವು ಈಗ ಪ್ಯಾಟರ್ನ್ ಆಫ್ ದ ಸಿಇಟಿ ಪೇಪರ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, 18 ಕ್ವಶನ್ಸ್ ಈಸಿ ಆಗಿರುತ್ತೆ, ಅವರೇಜ್ 18 ಕ್ವಶನ್ಸ್ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ 18 ಕ್ವಶನ್ಸ್ ಇರುತ್ತೆ, ಹಾರ್ಡ್ 6 ಕ್ವಶನ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ನಮಗೆ ಅವರೇಜ್ ಈಸಿ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ಅಂದ್ರೆ 18 + 18 ಅಂದ್ರೆ ಎಷ್ಟಾಯ್ತು ನೋಡಿ, ಸೊ 36 ಕ್ವಶನ್ಸ್ ಅನ್ನ ನಾವು ಸ್ವಲ್ಪ ಈಸಿ ಅಂತ ಅನ್ಕೊಳ್ಬಹುದು. ಆದ್ರೆ ಇನ್ನು ಉಳಿದಿರೋ ಕ್ವಶನ್ ಸ್ವಲ್ಪ ಲೆಂತಿ ಆಗಿರುತ್ತೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಟ್ ಲೀಸ್ಟ್ ವಿ ಕ್ಯಾನ್ ಟ್ರೈ ಔಟ್ ಆಫ್ 60 40 ಕ್ವಶನ್ಸ್ ಅನ್ನಾದ್ರೂ ನಾವು ಪ್ರಯತ್ನ ಮಾಡಬಹುದು. ಅಷ್ಟನ್ನಾದ್ರೂ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಯೋಚನೆ ಮಾಡ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ ನೋಡಿ, ಇದರಲ್ಲಿ ಈಗ ವೈಟೇಜ್ ಹೇಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಈಗ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಈಗ ನೋಡಿ, ಅರೌಂಡ್ 4 ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, 11 ಅವರ್ಸ್. ಫಸ್ಟ್ ಕಾಲಮ್ ಏನಿದೆ ಅದು ಟೀಚಿಂಗ್ ಅವರ್ಸ್ ನ ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಏನಿದೆ ಅಂದ್ರೆ 4 ಅಂತ ಏನಿದೆಯಲ್ಲ, ಅದು ಮಾರ್ಕ್ಸ್ ಅನ್ನ ಡಿನೋಟ್ ಮಾಡುತ್ತೆ. ಅಂದ್ರೆ 4 to 5 ಬರ್ಬೋದು. ಓಕೆ, ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ತುಂಬಾ ಈಸಿ ಇರುತ್ತೆ. ಅದರಲ್ಲಿ 2 ಕ್ವಶನ್ಸ್ ಬರುತ್ತೆ. ಯಾಕಂತಂದ್ರೆ ಈಗ ನಾವು ಏನು ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಫುಲ್ ಸಿಲೆಬಸ್ ಅಂತ ಅಲ್ಲ. ಈಗ ನಮಗೆ ಈ ಸಾರಿಯ ಕ್ವಶನ್ ಪೇಪರ್ ಬರೋದು ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ. ಓಕೆ, ರೆಡ್ಯೂಸ್ಡ್ ಸಿಲೆಬಸ್ ನೀವೇನು ಕಲ್ತಿದ್ದೀರಿ ಅದ್ರ ಮೇಲೆನೆ ಬರುತ್ತೆ. ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಅಲ್ಲಿ
ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಇಲ್ಲ. ಹಾಗಾಗಿ ಜಸ್ಟ್ ಡೆಫಿನೇಷನ್ ಆಫ್ ಡೊಮೈನು, ರೇಂಜು ಮತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡಿಯೋದ್ರ ಮೇಲೆ ಮಾತ್ರ ಬರುತ್ತೆ. ಈಗ ಮ್ಯಾಟ್ರಿಸಿಸ್ ಅಂತ ತಗೊಂಡಾಗ ಮ್ಯಾಟ್ರಿಸಿಸ್ 2 ಕ್ವಶನ್ಸ್ ಇರುತ್ತೆ. ಅಂದ್ರೆ ಅದರಲ್ಲಿ ನಮಗೆ ನೋಡಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇವೆಲ್ಲ ಆ ಕಾನ್ಸೆಪ್ಟ್ಗಳ ಮೇಲೆ ಇರುತ್ತೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈ ತರ. ಡಿಟರ್ಮಿನೆಂಟ್ಸ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮೇಲೆ ಕ್ವಶನ್ಸ್ ಗಳು ಇರಲ್ಲ. ಆದ್ರೆ ಈ ಸಾಲ್ವಿಂಗ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಮತ್ತೆ ಕೆಲವೊಂದು ಅಡ್ಜಾಯಿಂಟು, ಇದು ಮೈನರ್ ಕೋಫ್ಯಾಕ್ಟರ್, ಈ ತರದ ಮೇಲೆ ಕ್ವಶನ್ಸ್ ಗಳು ಇರುತ್ತೆ. ಓಕೆ, ಸೊ ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿನಲ್ಲಿ ರೋಲ್ಸ್ ಅಂಡ್ ಲಗ್ರಾಂಜೆಸ್ ಮೀನ್ ವ್ಯಾಲ್ಯೂ ಥಿಯರಂ ಮೇಲೆ ಕ್ವಶನ್ಸ್ ಗಳು ಇಲ್ಲದೆ ಇದ್ರು ಕೂಡ, ಆದ್ರೆ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ನಲ್ಲಿ ಕಂಟಿನ್ಯೂಟಿ ಮೇಲೆ ಡಿಫರೆನ್ಸಿಯೇಷನ್, ಲಾಗರಿಥಮಿಕ್ ಡಿಫರೆನ್ಸಿಯೇಷನ್, ಇಂಪ್ಲಿಸಿಟ್ ಡಿಫರೆನ್ಸಿಯೇಷನ್, ಪ್ಯಾರಾಮೆಟ್ರಿಕ್ ಡಿಫರೆನ್ಸಿಯೇಷನ್, ಸೊ ಚೈನ್ ರೂಲ್ ಮೇಲೆ ಇರ್ತಕ್ಕಂಥ ಕ್ವಶನ್ ಸುಮಾರು ನೋಡಿ. ಇದರಲ್ಲಿ ಮ್ಯಾಕ್ಸಿಮಮ್ ಇದೆ, 6 ಕ್ವಶನ್ಸ್ ಬರುತ್ತೆ ನೋಡಿ. ಸೊ ಇಂಪಾರ್ಟೆಂಟ್ ಥಿಂಗ್ ಇದಿಷ್ಟು ನಾನೀಗೇನು ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಅದೆಲ್ಲದೂ ಕೂಡ ಕ್ಯಾಲ್ಕುಲಸ್ ಪಾರ್ಟ್. ಅಂದ್ರೆ ನೋಡಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಲ್ಲಿ 4 ಕ್ವಶನ್ಸ್, ಇಂಟೆಗ್ರಲ್ಸ್ ಅಲ್ಲಿ 6 ಕ್ವಶನ್ಸ್, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ಅಲ್ಲಿ 2 ಕ್ವಶನ್ಸ್. ಅಂದ್ರೆ ನೋಡಿ 18 ಕ್ವಶನ್ಸ್ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಕವರ್. ಸೊ ಇಂಟೆಗ್ರಲ್ಸ್ ಕೂಡ ನಾವು ನಮ್ಮ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಬರೋದು, ಆ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ನಾವು ಇಲ್ಲಿ ಕೆಲವು ಕ್ವಶನ್ಸ್ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ತಗೊಂಡ್ರೆ ಅಲ್ಲಿ 2 ಕ್ವಶನ್. ಅಂದ್ರೆ ಇಡೀ ಕ್ಯಾಲ್ಕುಲಸ್ ಪಾರ್ಟ್ ಏನಿದೆ ಆದ್ರೆ ಕಂಟಿನ್ಯೂಟಿಯಿಂದ ಹಿಡಿದು ಡಿಫರೆನ್ಷಿಯಲ್ ಇಕ್ವೇಶನ್ ಅವರಿಗೆ 20 ಕ್ವಶನ್ಸ್ ವಿಲ್ ಬಿ ಕಮಿಂಗ್. ಸೊ ಮೇಜರ್ ಪಾರ್ಟ್ ಅಂತ. ಸೊ ವೆಕ್ಟರ್ ಆಲ್ಜಿಬ್ರಾದಲ್ಲಿ 3 ಕ್ವಶನ್, 3 ಡೈಮೆನ್ಷನಲ್ ಜಾಮಿಟ್ರಿನಲ್ಲಿ 4 ಕ್ವಶನ್ಸ್ ನೋಡಿ, ಅದು ಜಾಸ್ತಿ ಇದೆ. ರಿಲೇಷನ್ ಫಂಕ್ಷನ್ಸ್, 3 ಡೈಮೆನ್ಷನಲ್ ಜಾಮಿಟ್ರಿ, ಕ್ಯಾಲ್ಕುಲಸ್ ಪಾರ್ಟ್. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಒಂದೇ ಕ್ವಶನ್, ಪ್ರೊಬಾಬಿಲಿಟಿನಲ್ಲಿ 3 ಕ್ವಶನ್, ಫಸ್ಟ್ PUC ಪ್ರೊಬಾಬಿಲಿಟಿ ಕೂಡ ಇದೆ, ಅದನ್ನು ಒಂದು ಸೇರಿದ್ರೆ 4 ಕ್ವಶನ್ಸ್ ಗಳಾಗುತ್ತೆ. ಸಾಮಾನ್ಯವಾಗಿ ನಮ್ಮ CET-ಯ ಕ್ವಶನ್ಸ್ಗಳು ಇದೇ ರೀತಿಯಲ್ಲಿ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಬದಲಾವಣೆ ಆಗ್ಬೋದು ಅಷ್ಟೇ ನೋಡಿ. ಸೆಟ್ಸ್ ಅಲ್ಲಿ ಫಸ್ಟ್ PUC ನಲ್ಲಿ ಓಕೆ, ಅದೇನಾಗುತ್ತೆ ಅಂತಂದ್ರೆ ದೇರ್ ವಿಲ್ ಬಿ 1 ಕ್ವಶನ್, ಸಮ್ ಟೈಮ್ಸ್ ದೇರ್ ಈಸ್ ನೋ ಕ್ವಶನ್. ಅದನ್ನ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಸೇರಿಸ್ಕೊಳ್ತಾರೆ, 1+1 ಓಕೆ, 2 ಕ್ವಶನ್ಸ್. ಟ್ರಿಗ್ನಾಮೆಟ್ರಿ ಫಂಕ್ಷನ್ ಕೂಡ ಅಷ್ಟೇ 3. ಓಕೆ, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆಗಳು ಇಲ್ಲ, ಇಲ್ಲಿ ಇರಲ್ಲ ಅಂತ ಅಲ್ಲ, ಯಾಕಂದ್ರೆ ಅದು ಇರಲ್ಲ. ಓಕೆ, ಸೊ ನೋಡಿ ಕಾಂಪ್ಲೆಕ್ಸ್ ನಂಬರ್ಸ್ 1, ಲೀನಿಯರ್ ಇನ್ಇಕ್ವಾಲಿಟೀಸ್ ಕ್ವಶನ್ 1, ಪರ್ಮುಟೇಷನ್ ಕಾಂಬಿನೇಷನ್ 1 ಕ್ವಶನ್, ಬೈನಾಮಿಯಲ್ ಥಿಯರಂ ರೆಡ್ಯೂಸ್ಡ್ ಸಿಲೆಬಸ್ ನಲ್ಲಿ ತೆಗೆದು ಹಾಕಿದ್ದಾರೆ, ಸೊ ಅದು ಇಲ್ಲ. ಸೀಕ್ವೆನ್ಸ್ ಸೀರೀಸ್ ನಲ್ಲಿ 1 ಕ್ವಶನ್. ಸೊ ಹೀಗೆ. ಸೊ ಸ್ಟ್ರೈಟ್ ಲೈನ್ಸ್ ಅಲ್ಲಿ 1 ಕ್ವಶನ್, ಕಾನಿಕ್ ಸೆಕ್ಷನ್ ಇಲ್ಲ, ಇಂಟ್ರಡಕ್ಷನ್ ಟು 3D ಜಾಮಿಟ್ರಿ ನಲ್ಲಿ ಇಲ್ಲ. ಓಕೆ, ಸೊ ಅದು 3D ಜಾಮಿಟ್ರಿಗೆ ಕಂಬೈನ್ಡ್ ಆಗುತ್ತೆ, ಅದು ಗೊತ್ತಾಗ್ಬೇಕು ನಮಗೆ. ಲಿಮಿಟ್ಸ್ ಡೆರಿವೇಟಿವ್ಸ್ ಅಲ್ಲಿ 2 ಕ್ವಶನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಕ್ವಶನ್ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ 1, ಪ್ರೊಬಾಬಿಲಿಟಿ 1. ಓಕೆ, ಸೊ ಇಷ್ಟು ನಾವು ಏನು ಈ ಇದರಲ್ಲಿ ನಾವು ಏನು ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ನೋಡಿ, ಸೊ ಮತ್ತೊಮ್ಮೆ ಈಗ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವೈಟೇಜ್ ಟು ಕಂಟೆಂಟ್, ಚಾಪ್ಟರ್ ವೈಸ್ ಕ್ವಶನ್ಸ್ ನೋಡಿ, ಫಸ್ಟ್ PUC ದಲ್ಲಿ ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ. ಸೊ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಮಾತಾಡಿ. ಎಸ್. ಸೊ ನೋಡಿ, ಹಾಗೇನೆ ಇದು ನೆಕ್ಸ್ಟ್ ಸೆಕೆಂಡ್ PUC ನಲ್ಲಿ ನೋಡಿ, ಸೆಕೆಂಡ್ PUC ನಲ್ಲಿ ಈಗ ನಾವು ಟಚ್ ಅಲ್ಲಿ ಇದೀವಲ್ವಾ, ಅಲ್ಲಿ ನೋಡಿ ಬೆಟರ್ ಟು ಕಾನ್ಸಂಟ್ರೇಟ್ ಆನ್ ರಿಲೇಷನ್ ಫಂಕ್ಷನ್ಸ್, ಡಿಟರ್ಮಿನೆಂಟ್ಸ್, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಬಿಡಬೇಡಿ, ರಿಲೇಷನ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ತುಂಬಾ ಈಸಿ ಆಗಿರುತ್ತೆ, ಬರೀ ಪ್ರಿನ್ಸಿಪಲ್ ವ್ಯಾಲ್ಯೂ ಮಾತ್ರ ಕೇಳ್ತಾರೆ, ಹಾಗಾಗಿ ಅದನ್ನು ಕೂಡ ಬಿಡೋ ಹಾಗಿಲ್ಲ. ಆಮೇಲೆ ನೋಡಿ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಕೂಡ ತುಂಬಾ ಏನು ತುಂಬಾ ಟ್ರಿಕಿ ಆಗಿರುವಂತ, ಡಿಫಿಕಲ್ಟ್ ಆಗಿರುವಂತ ಕ್ವಶನ್ ಅನ್ನ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಮೇಲೆ ಕೇಳಲ್ಲ. ಹಂಗಾಗಿ ಈ ಫಸ್ಟ್ 5 ಚಾಪ್ಟರ್ಸ್ ಆರ್ ನಮಗೆ ಈಸಿ ಅಂತ ಅನ್ಕೊಳ್ಬಹುದು, ತುಂಬಾ ಚೆನ್ನಾಗಿ ನೋಡ್ಕೋಬೇಕಾದ್ರೆ. ಓಕೆ, ಸೊ ಈಗ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಇನ್ವರ್ಸ್ ಅನ್ನುವಂತ ಕಾನ್ಸೆಪ್ಟ್ ಇರಲ್ಲ, ಇನ್ವರ್ಟಿಬಿಲಿಟಿ ಆಫ್ ಎ ಫಂಕ್ಷನ್ ಇಲ್ಲ, ಅದನ್ನು ನೋಡ್ಕೋಬೇಕು ನೋಡಿ. ವೆಕ್ಟರ್ ಆಲ್ಜಿಬ್ರಾ 5, 3 ಡೈಮೆನ್ಷನಲ್ ಜಾಮಿಟ್ರಿ 5 ಕ್ವಶನ್ಸ್ ಬರುತ್ತೆ. ನಾನು ಇದಾಗಿದೆ, ಯಾಕಂದ್ರೆ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಈಗ ಆಂಗಲ್ ಬಿಟ್ವೀನ್ ದ ಲೈನ್ ಅಂಡ್ ಪ್ಲೇನ್, ಆಂಗಲ್ ಬಿಟ್ವೀನ್ ದ 2 ಲೈನ್ಸ್ 2 ಪ್ಲೇನ್ಸ್ ಇಲ್ಲ, ಅದನ್ನ ಬಿಟ್ಟು ಉಳಿದಿರುವಂತ ಕ್ವಶನ್ಸ್ ಗಳು ನಮಗೆ ಇಲ್ಲಿ ಬರುತ್ತೆ. ಓಕೆ, ಸೊ ಲೀನಿಯರ್ ಪ್ರೋಗ್ರಾಮಿಂಗ್ 1, ಪ್ರೊಬಾಬಿಲಿಟಿ 3 ಕ್ವಶನ್ಸ್. ಅಂದ್ರೆ ಅರೌಂಡ್ 45 ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿ ಈ ಸೆಕೆಂಡ್ PUC ನಲ್ಲಿ. ಇದು ನಾವು ನೋಡ್ತಕ್ಕಂತ
ಚಾಪ್ಟರ್ ವೈಸ್ ಕಂಟೆಂಟ್. ಓಕೆ, ಸೊ ಇದು ಈಗ ನಾವು ಈ ಐಡಿಯಾಸ್ನ ಇಟ್ಕೊಂಡು ನಾವೀಗ ಕ್ವಶನ್ಸ್ಗಳಿಗೆ ಬರೋಣ. ಓಕೆ, ಸೊ ಕ್ವಶನ್ಸ್ ಒಂದೊಂದೇ ನಮ್ಮ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಕ್ವಶನ್ ಇದೆ ನೋಡಿ, ನೋಡ್ತಾ ಇದ್ದೀರಿ. ಒಮ್ಮೆ ಗ್ಲಾನ್ಸ್ ಮಾಡಿ. ಸೊ ದ ಕ್ವಶನ್ ಈಸ್, if -12 0 determinant of -12 0 lambda 0 to 1 215 is equal to 360, then the value of lambda is. ಸೊ ಏನಿಲ್ಲ, ಇಲ್ಲಿ ಡಿಟರ್ಮಿನೆಂಟ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಇಲ್ಲಿ ಪ್ರಾಪರ್ಟಿಯನ್ನು ನಾವು ಏನು ಯೂಸ್ ಮಾಡ್ತಾ ಇಲ್ಲ. ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅಲಾಂಗ್ ದಿ ಏನು ಫಸ್ಟ್ ರೋ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ, ಓಕೆ, ಸೊ ಈಗ ನಾವು ಏನು ಎಕ್ಸ್ಪ್ಯಾಂಡ್ ಅಲಾಂಗ್ ದಿ ಫಸ್ಟ್ ರೋ, ಈ ಎಕ್ಸ್ಪ್ಯಾಂಡ್ ಅಲಾಂಗ್ ದಿ ಫಸ್ಟ್ ರೋ ತಗೊಂಡಾಗ, ಸೊ ನೋಡಿ ಏನಾಗುತ್ತೆ, ದಟ್ ವಿಲ್ ಬಿ, ಸೊ ಯು ಕ್ಯಾನ್ ವರ್ಕ್ ವಿತ್ ಅಲಾಂಗ್ ವಿತ್ ಮೀ, ನೀವು ಕೂಡ ವರ್ಕ್ ಮಾಡ್ಕೊಳ್ತಾ ಹೋಗ್ಬೋದು. ಅಂಡ್ ಯು ಕ್ಯಾನ್ ಕಂಪೇರ್ ಯುವರ್ ಆನ್ಸರ್ ವಿತ್ ಮೀ. ಓಕೆ, ಇದೊಂದು ರೀತಿಯ ಪ್ರಾಕ್ಟೀಸ್ ಸೆಷನ್ ಆಗ್ಬೇಕು. ಸೊ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದ ಫಸ್ಟ್ ರೋ, ಯಾಕೆಂತಂದ್ರೆ 0 ಇದೆ ಸೆಕೆಂಡ್ ಎಲಿಮೆಂಟ್. ಸೊ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದ ಫಸ್ಟ್ ರೋ, ದಟ್ ಈಸ್ -12, ಓಕೆ, into, so 2 5s are 10, okay, 10 plus 1, okay, 2 5s are 10 plus -1, this is, and -0 ಬರೆಯೋ ಅಗತ್ಯ ಇಲ್ಲ, ಯಾಕಂದ್ರೆ 0 is multiplied by anything is 0. Next plus lambda into lambda is 0 minus 4 is equal to 360. Okay, so that is here -12 10 minus 1 ಅಂತ ಇದೆ. Okay, so ಈಗ ನಾವು this can be written as -12 into 10 minus 1 is 9. So minus 0, because 0 is multiplied by 0 is, okay, 0, and minus 4 lambda is equal to 0. So then this is, nodi, 12 into 9 is -108. So minus 4 lambda is equal to 0. So actually ನಮಗೆ ಆಪ್ಷನ್ ಯಾವುದು ಬರ್ತಾ ಇಲ್ಲ, ನೋಡೋಣ, ಲೆಟ್ ಅಸ್ ಸಿ. ಸೊ -108, ಓಕೆ, ಇಲ್ಲಿ ನಮಗೆ ಕಾನ್ಸೆಪ್ಟ್ ಆನ್ಸರ್ ಗಿಂತ ಇಲ್ಲಿ ಮುಖ್ಯವಾಗಿ ನಾವು ಹೇಗೆ ಮಾಡೋದು, ವರ್ಕೌಟ್ ಮಾಡೋದು ಅನ್ನೋದು ಗೊತ್ತಾಗಬೇಕು. ದೇರ್ ಈಸ್ ನೋ ಶಾರ್ಟ್ ಕಟ್ ಟು ಫೈಂಡ್ ಔಟ್ ಲ್ಯಾಂಬ್ಡಾ ಹಿಯರ್. ಓಕೆ, ಸೊ ಹಾಗಾಗಿ ಇಲ್ಲಿ 108 -108, ಓಕೆ, ಇಸ್ ಈಕ್ವಲ್ ಟು 4 ಲ್ಯಾಂಬ್ಡಾ ಅಂತ ತಗೊಂಡಾಗ, ಐದರ್ ನಮ್ಗೆ ಏನಾಗಬೇಕು, ಐದರ್ ಮೈನಸ್ ಅಂತ ಬಂದಿರೋ, ಇಲ್ಲಿ ಮೈನಸ್ ಅಂತ ಬಂದೇ ಬರುತ್ತೆ, ಐದರ್ ದಿಸ್ ಒನ್ ಆರ್ ದಿಸ್ ಒನ್. ಓಕೆ, ಸೊ ಹಾಗಾಗಿ ನಮಗೆ ಈಗ 108, ಸಪೋಸ್ ದಿಸ್ ಈಸ್ ವಾಟ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -108, ಓಕೆ, ಸೊ ಡಿವೈಡೆಡ್ ಬೈ 4, -108 divided by 4, so it is divided by 4 ಅಂತಂದ್ರೆ it is -27. ಸೊ ಆಕ್ಚುಲಿ ಇದು, ಓಕೆ, ಸೊ ಆಪ್ಷನ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಇಟ್ ಮೇ ಬಿ ಸಮ್ 2 into 5 ಅಂದ್ರೆ ಇಲ್ಲಿ 15 ಆಗಬೇಕಾಗಿದೆ. ಆಕ್ಚುಲಿ ನೋಡಿ, ಇಲ್ಲಿ there is 15 ಅಂತ ಆದ್ರೆ ಇದು ಕರೆಕ್ಟ್ ಆಗತ್ತೆ. ಇಲ್ಲಿ 5 ಅಂತ ಇದೆ, ಇದು 15 ಅಂತ ಆದ್ರೆ ಅವಾಗ ಏನಾಯ್ತು, 30, this is -1, suppose if you take this is -1, ಇದು -1 ಅಂತ ತಗೊಂಡ್ರೆ ಅವಾಗ ಆನ್ಸರ್ ನಮಗೆ -3 ಅಂತ ಬರುತ್ತೆ. ಸೊ ದೇರ್ ಇಸ್ ಸಮ್ ಮಿಸ್ಟೇಕ್ಸ್ ಇನ್ ದಿ ನ್ಯೂಮರಿಕಲ್ಸ್. ಹಾಗಾಗಿ ಈವನ್ ದೋ ಸ್ಟಿಲ್ ವಿ ಆರ್ ಗೆಟಿಂಗ್ ದ ಆನ್ಸರ್ -27. ಸೊ ಒಂದು ಆಪ್ಷನ್ ಅನ್ನು ನಾವಿಲ್ಲಿ, ಆಪ್ಷನ್ 4 ಅನ್ನ ಇಲ್ಲಿ -27 ಅಂತ ಮಾಡ್ಕೊಳ್ಳೋದು. ಓಕೆ, ಸೊ ಒಂದು ವೇಳೆ ಜಸ್ಟ್ ಟ್ರೈ ಮಾಡಿ, ಇಲ್ಲಿ ಇದು ನೋಡಿ, ಇದು ಇಫ್ ಯು ರಿಪ್ಲೇಸ್ 1 by -1,
and 5 by 15. So you will get, okay, -3 as the option. Okay. So this is a slight correction. ಟೈಪಿಂಗ್ ಮಾಡಬೇಕಾದ್ರೆ ಇದು ಈ ತರ ಆಗುತ್ತೆ. ಆ ಸಾಧ್ಯತೆಗಳು ತುಂಬಾ ಕಡಿಮೆ ಯಾವುದರಲ್ಲಿ, CET ನಲ್ಲಿ. ಓಕೆ. ಸಮ್ಟೈಮ್ಸ್ CET ನಲ್ಲೂ ಕೂಡ ಏನಾಗುತ್ತೆ, ಈ ತರ ಈ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇವೆಲ್ಲ 1 or 2 ಕ್ವಶನ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಆವಾಗ ದ ಗ್ರೇಸ್ ಮಾರ್ಕ್ಸ್ ವಿಲ್ ಬಿ ಗಿವನ್ ಟು ಯು. ಆಲ್ ಎಲ್ರಿಗೂ ಕೊಡ್ತಾರೆ. ಅದು ದಟ್ ಈಸ್ ಏನ್ರೆ 60 ಅಂತಂದ್ರೆ ನೀವು 2 ಕ್ವಶನ್ಸ್ ಗ್ರೇಸ್ ಅಲ್ಲಿ ಇದ್ರೆ, ಸೊ ನೀವೇನ್ ಮಾಡ್ಕೋಬೇಕು, ಅಲ್ಲಿ 58ಕ್ಕೆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದಾಗೆ ಅಂತ ಅರ್ಥ. ಓಕೆ. ಸೊ ನಾವು ಇದು ದಿಸ್ ಇಸ್ ಎ ವೆರಿ ಸಿಂಪಲ್ ಕ್ವಶನ್, ಅಂದ್ರೆ ಎಕ್ಸ್ಪಾಂಡ್ ಮಾಡೋದಷ್ಟೇನೆ ಇಲ್ಲಿ ಕಾನ್ಸೆಪ್ಟ್ ಇರೋದು. ಸೊ ಈಗ ಇಲ್ಲಿ ನೋಡಿ, ಇದು ಎರಡನೇ ಕ್ವಶನ್, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 5, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ 125, ಸೈಜ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್. ನೋಡಿ, ನಮ್ಗೆ ಈಗ ನೀವು ನೋಡಿದಿರಿ, ಕಾನ್ಸೆಪ್ಟ್ ಗೊತ್ತಿದೆ ನಿಮಗೆ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ, ಈ ಒಂದು ಫಾರ್ಮುಲಾ ನೀವು ನೋಡಿದಿರಿ. ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ ಆಫ್ n minus 1. n ಅಂತಂದ್ರೆ n is the order of the matrix. Order of matrix. Determinant of adjoint of A is determinant of A to the power of n minus 1. So ಈಗ ಇದರಲ್ಲಿ ಈಗ ನೋಡಿ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಏನ್ ಕೊಟ್ಟಿದ್ದಾರೆ ಅಂದ್ರೆ 125 ಕೊಟ್ಟಿದ್ದಾರೆ. ಸೊ ಇದು ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ದಿಸ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಅಂದ್ರೆ 5 ಅಂತ ಕೊಟ್ಟಿದ್ದಾರೆ. 5 ಅಂತಂದ್ರೆ ಇಲ್ಲಿ n ಅನ್ನೋದು ಏನು ಅಂತ ಕಂಡುಹಿಡಿಬೇಕು. ಸೈಜ್, ದ ಸೈಜ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ n ಆಕ್ಚುಲಿ. ಓಕೆ. 3/3 ನಾ, 4/4 ಅಥವಾ 2/2 ನಾ, ಅದನ್ನ ನೋಡ್ಕೋಬೇಕು. ಸೊ ದಿಸ್ ಈಸ್ n minus 1. ಓಕೆ. ಸೊ 125 ಅನ್ನು ನಾವು ಹೇಗೆ ಬರಿಬಹುದು ನೋಡಿ, ದಟ್ ವಿಲ್ ಬಿ, ವಿ ಕ್ಯಾನ್ ರೈಟ್ ದಟ್ ಈಸ್, ಓಕೆ, ಇದನ್ನ ಹೇಗೆ ಬರಿಬಹುದು, 5 ಕ್ಯೂಬ್ ಅಂತ ಬರಿಬಹುದು. 5 into 5 into 5. ಸೊ 5 ಕ್ಯೂಬ್ ಅನ್ನ ಇದು ನೋಡಿ, 5 to the power of n minus 1. ಓಕೆ. ಸೊ ಈಗ ಏನಾಗುತ್ತೆ ನೋಡಿ, ಬೇಸ್ ಆರ್ ಈಕ್ವಲ್, 5 ಈಕ್ವಲ್. ವೆನ್ ದ ಬೇಸ್ ಆರ್ ಈಕ್ವಲ್, ದ ಇಂಡಿಸೀಸ್ ಆರ್ ಈಕ್ವಲ್. ಹಾಗಾಗಿ 3 is equal to n minus 1. ಸೊ 3 is equal to n minus 1 ಅಂದ್ರೆ ಏನಾಯ್ತು ನೋಡಿ, ದಿಸ್ ಇಂಪ್ಲೈಸ್ 3 plus 1 is equal to n. ಸೊ n is 4. ಸೊ the order of the matrix, okay, is 4/4. ಸೊ ಇದು ಇಂಡೈರೆಕ್ಟ್ ಕ್ವಶನ್. ನಾವು ಅಲ್ಲಿ ಈಗ ನಾವು ಈ ಕಾನ್ಸೆಪ್ಟ್ ಮೇಲೆ ಕೆಲವು ಪ್ರಾಬ್ಲಮ್ಸ್ ಗಳನ್ನ ಮಾಡ್ತೀವಿ. ಈ ಕಾನ್ಸೆಪ್ಟ್ ಮೇಲೆ ಯಾವ್ದಾದ್ರೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಹಳ ಮುಖ್ಯ ಇದು. ಯಾಕೆಂತಂದ್ರೆ ನಮ್ಮ ರೆಡ್ಯೂಸ್ಡ್ ಸಿಲೆಬಸ್ ನಲ್ಲಿ ಈಗ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನ ತೆಗೆದಿದ್ದಾರೆ. ಹಾಗಾಗಿ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಯಾವ್ದು ಡಿಟರ್ಮಿನೆಂಟ್ ಆಫ್ ಎ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ವಾಟ್ ದ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್? ಕಮಾನ್, ಎನಿಬಡಿ ಹೇಳ್ತೀರಾ? ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 5 ಆಗುತ್ತೆ. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್? ಎಸ್, ಎನಿಬಡಿ? ಏನಾಯ್ತು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್? ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಈಸ್ 1 by ಡಿಟರ್ಮಿನೆಂಟ್ ಆಫ್ ಎ, ದಟ್ ಈಸ್ 1/5. ಸೊ ಇವೆಲ್ಲ ಕ್ವಶನ್ಸ್ ಗಳನ್ನ ನಾವು ನೋಡ್ಕೋಬೇಕು. ಓಕೆ. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಏನಿದೆ, ಈ ಕ್ವಶನ್ಸ್ ಗಳ ಮೇಲೆ ನಮಗೆ ಏನಾಗಿರುತ್ತೆ, ಕ್ವಶನ್ಸ್ ಗಳಿರುತ್ತೆ, ಗಮನ ಇಟ್ಕೊಳ್ಬೇಕು ಅದು. ಸೊ ನೆಕ್ಸ್ಟ್ ಕ್ವಶನ್ ಗೆ ನಾವು ಇಲ್ಲಿ ತಗೊಳ್ಳೋಣ. ನೋಡಿ, ಇದು ಗಿವನ್ 2x minus y plus 2z is equal to 2. x minus 2y plus z is equal to -4. x plus y plus lambda z is equal to 4. Then the value of lambda such that given system of equation has no solution. So actually the system of equation has no solution when the determinant formed by the coefficients. ನೋಡಿ ಇಲ್ಲಿ coefficients ಏನಿದೆ ಇಲ್ಲಿ, what is the determinant formed by the coefficients? ಇದು ನೋಡಿ, ಇದನ್ನ ತಗೊಳ್ತಾ ಇದ್ದೀನಿ. coefficients of the xyz ಅಂತ ತಗೊಳ್ಳಿ. coefficients of xyz ಅಂದ್ರೆ ಇಲ್ಲಿದೆ ನೋಡಿ, this is 2 minus 1 2. so that is 2 minus 1 2. ಇದರಲ್ಲಿ ಈಗ ಈ ಸೆಕೆಂಡ್ ಇಕ್ವೇಶನ್ ಅಲ್ಲಿ ನೋಡಿ, 1 minus 2 1. ನೆಕ್ಸ್ಟ್ ಇದು ನೋಡಿ, this is what, 1 1 lambda. that is when the system of equation has no solution. Okay, when system of equation has
no solution, has no solution. Actually, the determinant of the coefficients of xyz, coefficients of xyz is 0. Okay. So ಈಗ this is equal to 0 ಆಗುತ್ತೆ. ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಸೊ ಎವ್ಯಾಲ್ಯೂಯೇಟ್ ಮಾಡಿ ನೋಡೋಣ. ಸೊ ದಟ್ ಈಸ್ 2 into minus 2 lambda minus 1 minus 2 into lambda minus 1 minus of minus 1 expanding along the first row. That is now lambda 1 into lambda minus 1. That I hope that you know how to evaluate the determinant. So plus 2 into 1 into minus 2 is minus 2, minus of minus 2 is equal to 0. So simplify this, minus 2 lambda minus 1. Okay, minus into minus plus 1. So that is lambda minus 1 plus 2 into 1 plus 2 is equal to 0. So that is minus 4 lambda minus 2 plus lambda minus 1 plus 2, 1 plus 2, 3, that is 6 is equal to 0. So minus 4 lambda plus lambda is minus 3 lambda. So minus 2 plus 6 is minus 2 minus 1 minus 3. Minus 3 plus 6 is minus 3 is equal to 0. Okay. Okay. Minus 3 plus 3 is equal to 0 because this is minus 2 minus 1 is minus 3 plus 6. So this implies we are getting lambda is equal to plus 1. So the option 2 is the correct choice. ಹೀಗೆ ಇಲ್ಲೂ ಕೂಡ ನಾವು ಎಕ್ಸ್ಪ್ಯಾಂಡ್ ಡಿಟರ್ಮಿನೆಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಗ ನೋಡಿ, ಇದು ಇಫ್ ಎ ಈಸ್ ಎ 6-8 matrix 6-8-5 4-2-3 9-7-1 is the sum of symmetric matrix B and skew symmetric matrix, then B is. ಸೊ ಇದರಲ್ಲಿ ಈಗ ನೋಡಿ, ಇದು ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾವು ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ಹೀಗೆ ಬರೀತೀವಿ, ದಟ್ ಈಸ್ ಹಾಫ್ ಇಂಟು ಹಾಫ್ ಆಫ್, ದಟ್ ಯು ನೋ, half of sum of symmetric half of a plus a dash plus half of a minus a dash. ಇದು symmetric part of the matrix. ಇದು skew symmetric part of the matrix. Skew symmetric part. Okay. ಸೊ ಈಗ ನಮಗೆ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ, ಈ ದ ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬಿ ಈಸ್ ಅಂತ. ಅಂದ್ರೆ ಈಗ ನಾವು ಸಿಮೆಟ್ರಿಕ್ ಪಾರ್ಟ್ ಬಿ ಅನ್ನ ಕಂಡುಹಿಡಿಬೇಕು. ಸೊ ದೇರ್ ಫೋರ್, ಸೊ ಈಗ ಆಲ್ರೆಡಿ ನಮಗೆ ಏನಾಗುತ್ತೆ, ಸಿಮೆಟ್ರಿಕ್ ಪಾರ್ಟ್ ಅನ್ನು ನಾವು ಸಿಮೆಟ್ರಿಕ್ ಪಾರ್ಟ್ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಬಿ ಇಸ್ ಈಕ್ವಲ್ ಟು ಹಾಫ್ ಆಫ್, ಓಕೆ, ಎ ಪ್ಲಸ್ ಎ ಡ್ಯಾಶ್. ಇದು ಯೂಸಿಂಗ್ ದಿಸ್ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್, ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್. ಈಗ ಸೆಷನ್ ಕ್ಲೋಸ್ ಆಗುತ್ತೆ, ಮತ್ತೆ ರೀಜಾಯ್ನ್ ಆಗಿ. ಓಕೆ, ಸೊ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್, ಎ ಪ್ಲಸ್ ಎ ಡ್ಯಾಶ್ ಈಸ್, ದಿಸ್ ಈಸ್ ಎ ಈಸ್ 6 8 5 4 2 3 9 7 1. ದೆನ್ ಇದು ಕಂಪ್ಲೀಟ್ ಆಗಿ ನಾವು ತಗೊಂಡಾಗ ಪ್ಲಸ್ ಎ ಡ್ಯಾಶ್ ಅಂದ್ರೆ 6 8 5, ಸೊ 4 2 3 9 7 1. ಸೊ ಜಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ನೋಡಿ 6 plus 6 12. ಈಗ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್ ನಾವು ಕಂಡುಹಿಡಿತಾ ಇದ್ದೀವಿ. ಇದರಲ್ಲಿ ಈಗ ಹಾಫ್ ಆಫ್ 6 ನೋಡಿ, ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್ ನಲ್ಲಿ ಹಾಫ್ ಆಫ್ 6 8 5. ಈಗ ನೋಡಿ ಇದು 6 plus 6 12 ಆಯ್ತು. 12 ಹೊರಗಡೆ 1/2 ಇದೆಯಲ್ಲ, 6. ಓಕೆ, ಸೊ ನಮಗೆ ಈ ಆಪ್ಷನ್ ಆಗಲ್ಲ. ನೀವು ಎಲ್ಲ ಕಂಪ್ಲೀಟ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಇಲ್ಲಿ 0 ಬಂದಿದೆ ನೋಡಿ, ಇದು ಬಂದಿದೆ. ಸೊ ಈ ಆಪ್ಷನ್ ಕೂಡ ಆಗಲ್ಲ. ಈಗ ಆಪ್ಷನ್ 1 ಅಥವಾ 3 ನಲ್ಲಿ ಇದೆ. ಈಗ ನೆಕ್ಸ್ಟ್ ನೋಡೋಣ, ರ್ಯಾಂಡಮ್ ಆಗಿ ತಗೊಳ್ಳೋಣ. ಈಗ ನೋಡಿ, ಇದು 2 plus 2 ಅಂತ ಇದೆ. ಇದು 2 plus 2, ಇದು ದಿಸ್ ಒನ್ 2 plus 2 4 ಆಗುತ್ತೆ. 4 ಡಿವೈಡೆಡ್ ಬೈ 2 ನೋಡಿ, ಇಲ್ಲಿ ಎರಡರಲ್ಲೂ ಇದೆ. ಓಕೆ, ಇದರಲ್ಲೂ ಇದೆ.
ಸೊ ಈಗ ನೋಡಿ ಇದು ನೋಡಿ ಇಲ್ಲಿ ನೋಡಿ ಈ ಚೆಕ್ ಮಾಡಿ, ಇದರಲ್ಲಿ 5 ಇದೆ, ಇದರಲ್ಲಿ -5 ಇದೆ. ಯಾವುದು ಸೂಟ್ ಆಗತ್ತೆ ಅಂತ ನೋಡೋಣ. ಸೊ ಆಕ್ಚುಲಿ ಇಲ್ಲಿ ನೋಡಿ ಇದು 3 ಇದೆಯಾ, ಇದು 3 ಇದೆ, ಇದು 7 ಇದೆ. ಸೊ 7 + 3 is 10. 10 ಡಿವೈಡೆಡ್ ಬೈ 2 ಅಂತಂದ್ರೆ 5. ಹಂಗಂದ್ರೆ -5 ಆಗಲ್ಲ. ಸೊ -5 ಆಗಲ್ಲ. ಸೊ ಇದು ಆಪ್ಷನ್ ಅಲ್ಲ. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೀವು ಈಗ ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಹೋಗೋದಲ್ಲ. ನಾವು 1 or 2 ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಂಡು ಆಪ್ಷನ್ ಚೆಕ್ ಮಾಡ್ಕೋತಾ ಹೋಗ್ಬೇಕು. ಸೊ ಈಗ ನಾವು ಫಸ್ಟ್ 0 ಅಲ್ಲ ಅಂತ ಗೊತ್ತಾಗಿದ್ಮೇಲೆ ಈಗ ನಾವು ಆಪ್ಷನ್ 2, 4 ಅನ್ನು ಎಲಿಮಿನೇಟ್ ಮಾಡಿದ್ವಿ. ಆಮೇಲೆ ಈಗ ನೋಡಿ ಇಲ್ಲಿ ಈಗ 1 and 3 ಉಳ್ಕೊಳ್ತಲ್ವಾ. 1 and 3 ಉಳ್ಕೊಂಡಾಗ ನಾವೇನ್ ಮಾಡಿದ್ವಿ, ಈಗ ಇಲ್ಲಿ 5 ಮತ್ತೆ -5 ಡಿಫರೆಂಟ್ ಇದೆ. ಹಾಗಾಗಿ ಅದನ್ನು ಮಾತ್ರ ತಗೊಂಡ್ವಿ ಈಗ ನಾವು. ದೆನ್ ವಿ ಹ್ಯಾವ್ ಟೇಕನ್ ದ ಆನ್ಸರ್. ಓಕೆ, ಸೊ ಈ ತರ ನಾವು ಈ ಮ್ಯಾಟ್ರಿಕ್ಸ್ ನಲ್ಲಿ ನಾವು ನೋಡ್ಕೋತಾ ಹೋಗ್ಬೇಕು. ಓಕೆ, ಸೊ ಈಗ ನೋಡಿ ನೆಕ್ಸ್ಟ್ ಕ್ವಶನ್. ಈಗ ಇದರಲ್ಲಿ ಇಫ್ ಎ ಇಸ್ ಈಕ್ವಲ್ ಟು 1 1, ಸೊ ಇದರಲ್ಲಿ ನಾವು ನೋಡ್ಕೊಂಡಾಗ ಎ 1 1 2/2 ಮ್ಯಾಟ್ರಿಕ್ಸ್, ದೆನ್ a to the power of 100 ಈಸ್ ಅಂತ ಇದೆ. ಸೊ ಇದರಲ್ಲಿ ಈಗ ನಾವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಎ ಸ್ಕ್ವೇರ್ ಕಂಡುಹಿಡಿಬೇಕು. ಎ ಸ್ಕ್ವೇರ್ ಅನ್ನ ಕಂಡುಹಿಡ್ಕೋಬೇಕು. ಲೆಟ್ us take the a square. ಓಕೆ, ಸೊ ಎ ಸ್ಕ್ವೇರ್ ಕಂಡು ಅಂದ್ರೆ a to the power of 100 ವರೆಗೆ ವರ್ಕೌಟ್ ಮಾಡ್ತಾ ಕೂತ್ಕೊಳ್ಳಕ್ ಆಗಲ್ಲ. ಸೊ ದೆನ್ ಎ ಸ್ಕ್ವೇರ್ ನೋಡೋಣ, ಎ ಸ್ಕ್ವೇರ್ ಏನಾಗುತ್ತೆ ಅಂತ ನೋಡೋಣ. ಎ ಸ್ಕ್ವೇರ್ ಅನ್ನ ನೋಡಿ, ದಿಸ್ ಈಸ್ 1 1 1 1. ಸೊ ಎ ಸ್ಕ್ವೇರ್ ಅಂದ್ರೆ 2 ಸಾರಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ, 1 1 1. ಸೊ ದಿಸ್ ಈಸ್ ಈಕ್ವಲ್ ಟು, ಈಗ 1 1 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ರೋ ನೋಡಿ ಇದೇನಾಯ್ತು, ದಟ್ ವಿಲ್ ಬಿಕಮ್, ಈಗ ನೋಡಿ 1 × 1 1 ಪ್ಲಸ್ 1 × 1 1 ಅಂದ್ರೆ 1 + 1 ಅಂದ್ರೆ 2 ಆಗುತ್ತೆ. ಕಂಪ್ಲೀಟ್ಲಿ ಇದು 2 ಆಗುತ್ತೆ ನೋಡಿ. ಸೊ ದಿಸ್ ಇಸ್ ಎ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ 2 ಅನ್ನ ಹೊರಗಡೆ ಇಟ್ಕೊಂಡು 1 1 1 ಅಂತ ಹೇಳ್ಬೋದು. ಓಕೆ, because when you multiply by 2 you will get 2 2 2 2. This is nothing but this is what, this is a, so 2a. Okay, so a square is ನೋಡಿ ಏನಾಗುತ್ತೆ 2a ಆಗುತ್ತೆ. ಹಾಗಾಗಿ ನೆಕ್ಸ್ಟ್ a ಕ್ಯೂಬ್ ಅನ್ನು ನೋಡೋಣ. ಓಕೆ, a ಸ್ಕ್ವೇರ್ is 2a ಆಯ್ತು. a ಕ್ಯೂಬ್ ನೋಡೋಣ. a ಕ್ಯೂಬ್ ಅಂದ್ರೆ ಏನಾಯ್ತು, a ಕ್ಯೂಬ್ ಅಂದ್ರೆ a ಸ್ಕ್ವೇರ್ ಇಂಟು a ಅಂತ ಬರೀ, ಅಥವಾ a ಇಂಟು a ಸ್ಕ್ವೇರ್ ಅಂತ ಬರಿಬಹುದು. ಸೊ ಎ ಸ್ಕ್ವೇರ್ ಅಂದ್ರೆ ನಮಗೆ ಆಲ್ರೆಡಿ 2a ಅಂತ ಬಂದಿದೆ. 2a ಇಂಟು a ಅಂತ ಆಯ್ತು. ದಿಸ್ ಈಸ್ ಎ ಸ್ಕ್ವೇರ್ಗೆ 2a ಇಂಟು a. 2a ಇಂಟು a ಕ್ಯಾನ್ ಬಿ ರಿಟನ್ ಆಸ್ 2a ಸ್ಕ್ವೇರ್. ಮತ್ತೆ a ಸ್ಕ್ವೇರ್ ಮತ್ತೆ 2a ಆಗುತ್ತೆ. ಅಗೈನ್ ವಿ ಹ್ಯಾವ್ ಟು ಅಪ್ಲೈ ದಿಸ್ 2 ಇಂಟು 2a ಅಂತ. 2 ಇಂಟು 2a ಈಸ್ ವಾಟ್, 4a ಆಯ್ತು. 4a ಕ್ಯಾನ್ ಬಿ ರಿಟನ್ ಆಸ್ 2 to the power of 2 ಇಂಟು a. 2 ಸ್ಕ್ವೇರ್ ಅಂದ್ರೆ 4 ಅಲ್ವಾ, ಇದು 2 to the power of 1 ಅಂತ ಬರೀಬೇಕು. ನೋಡಿ ಎ ಸ್ಕ್ವೇರ್ಗೆ 2 to the power of 1a, ಎ ಕ್ಯೂಬ್ಗೆ 2 to the power of 2a. ಹಾಗೆ ನಿಮಗೆ ಜನರಲೈಸ್ ಮಾಡಿದ್ರೆ a to the power of 4 ಮಾಡಿದ್ರೆ ನೋಡಿ ಏನ್ ಬರುತ್ತೆ, a ಸ್ಕ್ವೇರ್ ಇಂಟು a ಸ್ಕ್ವೇರ್ ಅಂತ ಬರಿಬೋದಾ. ಇದನ್ನ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ is 2a. See, observe this. This is a square is 2a. A square is also 2a. So 2a into 2a is 4a square. 4a square can be written as a square again as 2a. ಮತ್ತೆ ಬರಿಬೇಕಿದೆ. 4 2a into 2a ಅಂದ್ರೆ 8a ಆಗುತ್ತೆ. So 8a can be written as 2 to the power of 3 into a. ನೋಡಿ ಜನರಲೈಸ್ ಮಾಡಿ. ಇದು ಕ್ಯೂಬ್ ಇದ್ರೆ 2 power 2, 4 ಇದ್ರೆ 2 power 3. So generally a to the power of 100 ಇದ್ರೆ generally we can write 2 to the power of ಒಂದು ಕಡಿಮೆ 99a. ನೋಡಿ ಇದು ಒಂದು ಕಡಿಮೆ ಇದೆ, 2 3 ಅಂತ ಇದೆ. ಸೊ ದಿಸ್ ಈಸ್ ಆಪ್ಷನ್ 2 to the power of 99a ಅಂತ. ಸೊ ಹೀಗೆ ನಾವು ಈ ನೋಡಿ ಕಾನ್ಸೆಪ್ಟ್ ಅನ್ನು ನಾವು ಅಂದ್ರೆ ಈ a power 100 ಅಂತಂದ್ರೆ ನಾವು ದಿಸ್ ಇಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. a to the power of 100 ಅಂದ್ರೆ a ಇಂಟು a ಇಂಟು a ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಳ್ಳಕ್ ಆಗಲ್ಲ. ನಾವು 1-2-3 ಪ್ಯಾಟರ್ನ್ ಅನ್ನ ನೋಡ್ಕೊಂಡು ಅದು ಹೇಗ್ ಬರುತ್ತೆ ಅಂತ ನೋಡಿ ಜನರಲೈಸ್ ಮಾಡುವಂಥದ್ದು. ಇದು ಮ್ಯಾಟ್ರಿಕ್ಸ್ ಮೇಲೆ ಇರ್ತವಂತ ಕಾನ್ಸೆಪ್ಟ್. ಸೊ ನೋಡಿ ಇದು ಅನದರ್ ಪ್ರಾಬ್ಲಮ್. ದಿಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಪ್ರಾಬ್ಲಮ್. ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡಿ. ಸೊ ಈಗ ಇದರಲ್ಲಿ P is equal to aij b 3/3 ಮ್ಯಾಟ್ರಿಕ್ಸ್,
Q is matrix Bij, where Bij is 2 to the power of I plus j into Aij. If the determinant of P is 2, then the determinant of the matrix Q is. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು. ಫಸ್ಟ್ ನಾವು ಈ ಕಾನ್ಸೆಪ್ಟ್ ಮೇಲೆ Q ಅನ್ನ ಬರೆಯೋಣ. ಅಂದ್ರೆ Bij is 2 to the power of I plus j Aij ಅಂತ ಕೊಟ್ಟಿದ್ದಾರೆ. ಆಮೇಲೆ P is equal to Aij B 3/3 ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ನಾವು 3/3 ಮ್ಯಾಟ್ರಿಕ್ಸ್ ಅನ್ನ ತೆಗೆದುಕೊಳ್ಳೋಣ. ಈಗ ನೋಡಿ, ಯಾಕಂತಂದ್ರೆ ಅವ್ರು ಹೇಳಿದಾರೆ ನೋಡಿ, 1 is less than or equal to I, j less than or equal to, ಅಂದ್ರೆ I and j is lies between 1 and 3 ಅಂತ ಅರ್ಥ. ಅಂದ್ರೆ it must be a 3/3 ಮ್ಯಾಟ್ರಿಕ್ಸ್ ಅಂತ. So I am writing this Q ಬರಿತಾ ಇದ್ದೀನಿ. So that is actually Q ಏನಾಗುತ್ತೆ ನೋಡಿ, this is what Bij ಅಂದ್ರೆ B11, B12, B13, right? So B21, B21, B22, B23. So B31, B32, B33. Okay. So this is equal to B11 ಅಂತಂದ್ರೆ ಈಗ ಇಲ್ಲಿ ಹೇಳಿದಾರಲ್ಲ, Bij is equal to 2 to the power of I plus j is Aij ಅಂತ ಇದೆ. ಸೊ B11 ಅಂತಂದ್ರೆ ಏನಾಗುತ್ತೆ, 2 to the power of, okay, 1 plus 1 2 ಆಯಿತು ಇಂಟು A11 A11. ಹಾಗೆ 1 to 2 to the power of 3 into A12 ಹೀಗೆ. ಇದು 2 to the power of 4 into 1 plus 3, ಇದು 1 plus 3 4. ಸೊ 2 to the power of 4 into A13 ನೋಡಿ. ನೆಕ್ಸ್ಟ್ ಇದು 2 plus 1, 2 to the power of 3 into A21. ಸೊ ಇದು 2 to the power of 4 into A22, 2 to the power of 5 into A23. Next this one, 2 to the power of 3 plus 1, 4 into A31. Okay. So 2 to the power of 3 plus 2, 5 into A232. So 2 to the power of 6 into A33. ಸೊ ಇದು ಈಗ ನೋಡಿ, ಓಕೆ, ಎಲ್ಲ ಟರ್ಮ್ಸ್ ಕೂಡ ಏನಾಗಿದೆ 2 power 2 ಅಂತ ನಮಗೆ ಏನಾಗಿದೆ. ಈಗ ನೋಡಿ, ಎಲ್ಲಾ ಕಡೆಗೆ ನೀವು ತಗೊಂಡ್ರೆ ಇದು 2 power 2 ಇದೆ ನೋಡಿ, ಇಲ್ಲಿ 2 power 2 ಇದೆ ನೋಡಿ, 2 power 2, 2 power 2 into 2, 2 power 2 into 4, ಲೈಕ್ ದಟ್. ಸೊ ನಾವು ಈಗ ಹೇಗ್ ಬರಿಬಹುದು ಅಂತಂದ್ರೆ, ಈಗ ಎಲ್ಲದರಲ್ಲೂ ನಾವು ಓಕೆ ಕಾಮನ್ ಫ್ಯಾಕ್ಟರ್ನ, ಅಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ತಗೊಂಡಾಗ, ಸೊ ಆಕ್ಚುಲಿ ದಿಸ್ ವಿಲ್ ಬಿ, ಈಗ ನಾವು ಡಿಟರ್ಮಿನೆಂಟ್ ಆಫ್ Q ಅನ್ನು ನಾವು ತೆಗೆದುಕೊಂಡ್ರೆ, ಇಫ್ ಯು ಟೇಕ್ ದ ಡಿಟರ್ಮಿನೆಂಟ್ ಆಫ್ Q, ಈಗ ಏನಾಗುತ್ತೆ, ವಿ ಹ್ಯಾವ್ ಟು ಟೇಕ್ ಎ ಕಾಮನ್ ಫ್ಯಾಕ್ಟರ್, ಡಿಟರ್ಮಿನೆಂಟ್ ಆಫ್, ಇದರ ಡಿಟರ್ಮಿನೆಂಟ್ ಅನ್ನು ತಕ್ಕೋಬೇಕು ನಾವೀಗ. ಸೊ ಐ ವಿಲ್ ಬಿ ಟೇಕಿಂಗ್ ದ ಡಿಟರ್ಮಿನೆಂಟ್ ಆಫ್ ದ್ಯಾಟ್. ಸೊ ಡಿಟರ್ಮಿನೆಂಟ್ ಅನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ಡಿಟರ್ಮಿನೆಂಟ್ ಆಫ್, ಈಗ ಡಿಟರ್ಮಿನೆಂಟ್ ಆಫ್ Q ಅಂತಂದ್ರೆ, ಡಿಟರ್ಮಿನೆಂಟ್ ಆಫ್ Q ಅಂದ್ರೆ ಡಿಟರ್ಮಿನೆಂಟ್ ಆಫ್ ದಿಸ್ ಒನ್. ಇಲ್ಲಿ ಸ್ವಲ್ಪ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ಯೂಸ್ ಮಾಡ್ಕೋಬೇಕು ಈ ಕಾನ್ಸೆಪ್ಟ್ಗೆ. ಸೊ ಇಲ್ಲಿ ಅಂದ್ರೆ ಕಾಮನ್ ಫ್ಯಾಕ್ಟರ್ ನ ಹೊರಗಡೆ ತೆಗೆಯೋದು, ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ನಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ರೆ ಅದನ್ನ ದಟ್ ಕ್ಯಾನ್ ಬಿ ಟೇಕನ್ ಔಟ್ ಸೈಡ್ ದಿ ಡಿಟರ್ಮಿನೆಂಟ್. ಈಗ ನೋಡಿ 2 ಸ್ಕ್ವೇರ್ ಅಂತ ಇದೆ ಕಾಮನ್ ಫ್ಯಾಕ್ಟರ್ ಇದರಲ್ಲಿ, ಫಸ್ಟ್ ರೋ ನಲ್ಲಿ, ದಟ್ ಈಸ್ ಟು ಬಿ ಟೇಕನ್ ಔಟ್ ಸೈಡ್ 2 ಸ್ಕ್ವೇರ್. ಇಲ್ಲಿ 2 to the power of 3, 2 to the power of 3, 2 to the power of 3, 2 to the power of 4 ಅನ್ನ 2 to the power of 3 into 2 ಅಂತ ಬರೀಬಹುದು. 2 to the power of 5 ಅನ್ನ 2 to the power of 3 into 2 to the power of 2 ಅಂತ ಬರೀ. ಸೊ ಸೆಕೆಂಡ್ ರೋ ನಲ್ಲಿ 2 to the power of 3 ಅನ್ನು ತೆಗೆದುಕೊಳ್ಳೋಣ. ಥರ್ಡ್ ರೋ ನಲ್ಲಿ 2 to the power of 4 ಅನ್ನ ತೆಗೆದುಕೊಳ್ಳೋಣ, 2 to the power of 4 ಅನ್ನ. ಸಿ ವಾಟ್ ಇಸ್ ದಿಸ್, ಟೇಕಿಂಗ್ ಕಾಮನ್ ಫ್ಯಾಕ್ಟರ್ from R1, R2, R3. ಸೊ R1 ಇಂದ 2 to the power of 2 ತಗೊಂಡಿದ್ದೀವಿ, R2 ಇಂದ 2 to the power of 3 ತಗೊಂಡಿದ್ದೀವಿ, R3 ಇಂದ 2 to the power of 4 ತಗೊಂಡಿದ್ದೀವಿ. ಸೊ ಈಗ ಇದನ್ನ when you write clearly 2 power 2, 2 power 3, 2 to the power of 4, and this you can write, ಈಗ ನೋಡಿ this is A11 ಆಯಿತು, ಇದು 2 power 2 ತಗೊಂಡಿದ್ದೀವಿ, 2 ಒಂದೇ ಉಳ್ಕೊಳ್ಳುತ್ತೆ, A12 ಆಯಿತು. ಇದು 2 to the power of 2 ತಗೊಂಡಿದೆ, 2 ಸ್ಕ್ವೇರ್ ಆಯಿತು, A13. ಓಕೆ, ಇಲ್ಲಿ 2 to the power of 3 ತಗೊಂಡಿದೀವಲ್ವಾ, 2 to A21. ಇದು 2 to the power of 3 ತಗೊಂಡು 2 ಹಂಗೆ ಉಳ್ಕೊಳ್ಳುತ್ತೆ, A22. ಇಲ್ಲಿ
2 to the power of 3 ಅಂದ್ರೆ 2 to the power of 2 a23. ಓಕೆ, ಇದು 2 to the power of 4 ಅನ್ನು ತಗೊಂಡಿದ್ದೀವಿ ಇದರಲ್ಲಿ ಥರ್ಡ್ ರೋ ನಲ್ಲಿ. ಸೊ ಇದು a31, ಇದು 2 into a32, ಇದು 2 to the power of 2 into a33. ಓಕೆ, ದಿಸ್ ಒನ್. ಸೊ ಈಗ ಮತ್ತೆ ಈಗ ಇಲ್ಲಿ ಕಾಮನ್ ಫ್ಯಾಕ್ಟರ್ ಸಿಗ್ತಾ ಇದೆ. ಓಕೆ, ಸೊ ವೆನ್ ಯು ಟೇಕ್ ದಿ ಕಾಮನ್ ಫ್ಯಾಕ್ಟರ್, ಮತ್ತೆ ನೋಡಿ ಇದರಲ್ಲಿದೆ, ಕಾಲಮ್ ನಲ್ಲಿದೆ ನೋಡಿ, ಕಾಲಮ್ ನಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲಿದೆ, ಇಲ್ಲಿ ಥರ್ಡ್ ಕಾಲಮ್ ನಲ್ಲೂ ಕಾಮನ್ ಫ್ಯಾಕ್ಟರ್ ಇದೆ. ಅದಿಷ್ಟನ್ನು ಹೊರಗಡೆ ತಗೊಂಡ್ರೆ ನಮಗೇನಾಗುತ್ತೆ ನೋಡಿ, ದಿಸ್ ಈಸ್ 2 square into 2 cube into 2 4 into ಸೆಕೆಂಡ್ ರೋ ಕಾಲಮ್ ನಲ್ಲಿ ಕಾಮನ್ ಫ್ಯಾಕ್ಟರ್ 2 ತಗೊಳ್ತಾ ಇದ್ದೀನಿ, ಥರ್ಡ್ ಕಾಲಮ್ ನಲ್ಲಿ ಕಾಮನ್ ಫ್ಯಾಕ್ಟರ್ 2 ಸ್ಕ್ವೇರ್ ತಗೊಳ್ತಾ ಇದ್ದೀನಿ. ಡಿಟರ್ಮಿನೆಂಟ್ ಆಫ್ a11 a12 a13 a21 a22 a23, so a31 a32 a33. So this is the ಡಿಟರ್ಮಿನೆಂಟ್ a11 a12 a13. ಸೊ ಆಕ್ಚುಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ದಿಸ್ ಡಿಟರ್ಮಿನೆಂಟ್, ಇದನ್ನ ಏನಂತ ಹೇಳಿದ್ದಾರೆ ಅಂದ್ರೆ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಏನಿದೆ ಅಂತಂದ್ರೆ ನೋಡಿ, ಇದು P is a aij of 3/3 ಮ್ಯಾಟ್ರಿಕ್ಸ್ ಅಂತ ಇದೆ. ಇಫ್ ದ ಡಿಟರ್ಮಿನೆಂಟ್ ಆಫ್ P is 2 ಅಂತ ಇದೆ ಅಂದ್ರೆ ಇದರ ಡಿಟರ್ಮಿನೆಂಟ್ 2 ಆಗುತ್ತೆ. ಸೊ ಆವಾಗ ಏನಾಯ್ತು, ದಟ್ ವಿಲ್ ಬಿ, ಸೊ 2 to the power of, ನೋಡಿ ಇದಿಷ್ಟು ಏನಾಯ್ತು, ಇವೆಲ್ಲ ಪವರ್ಸ್ ಅನ್ನ ಆಡ್ ಮಾಡಿ ಯು ವಿಲ್ ಬಿ ಗೆಟಿಂಗ್. ಓಕೆ, ಸೊ ನಮಗೆ ನೋಡಿ ಏನ್ ಬರುತ್ತೆ, ಪವರ್ಸ್ 13, 2 to the power of 13 you are getting. ಎಲ್ಲ ಪವರ್ಸ್ ಅನ್ನ ಆಡ್ ಮಾಡಿದ್ರೆ we are getting 2 to the power of 13. So option 4 is the correct choice. ಓಕೆ, ಸೊ ಅಂದ್ರೆ ನಾವೆಲ್ಲದೂ 2 ಇಂದ ಹೊರಗಡೆ ಕಾಮನ್ ಫ್ಯಾಕ್ಟರ್ ತಗೊಂಡಿದ್ದೀವಿ. ಸೊ 2 ಮತ್ತೆ ಏನಾಗುತ್ತೆ, ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಟೋಟಲಿ ವಿ ಆರ್ ಗೆಟಿಂಗ್ 2 to the power of 13. ಓಕೆ, ಸೊ ಇದು ಏನು ಡಿಟರ್ಮಿನೆಂಟ್ಸ್ ಮೇಲೆ ನಾವು ತೆಗೆದುಕೊಂಡಿರುವಂತ ಕಾನ್ಸೆಪ್ಟ್. ಆಫ್ಟರ್ ದಿಸ್ ನಾವು ದಿಸ್ ಒನ್ ನೋಡಿ, ಇದು ಈ ಕಾನ್ಸೆಪ್ಟ್ ಏನಿದೆ, 7th ಕ್ವಶನ್, ಗಿವನ್ ವೆಕ್ಟರ್ ಎ 3i minus j plus 2k, ವೆಕ್ಟರ್ ಬಿ 2i plus j minus k, then ವೆಕ್ಟರ್ a cross e dot b ಅಂತ. ಸೊ ಇದು ನೋಡಿ, ಇದರಲ್ಲಿ ಏನಾಗ್ತದೆ ಈಗ a cross a dot b, ಇಟ್ ಈಸ್ ಆಕ್ಚುಲಿ ನೋಡಿ ದಿಸ್ ಒನ್, ಇಟ್ ಈಸ್ ಎ ಸ್ಕೇಲಾರ್, a dot b is a scalar quantity. ಸೊ ಈಗ ನಾವು ಗಮನಿಸಬೇಕು, ಅಲ್ಲಿ a dot b is a scalar quantity, ಇದು a cross ಅಂತ ಇದೆ. ಸೊ ಇದರಲ್ಲಿ ನಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೆಕ್ಟರ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಅಂಡ್ ಸ್ಕೇಲಾರ್ ಅಂತ ಆಗುತ್ತೆ. ದಿಸ್ ಈಸ್ ವೆಕ್ಟರ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಅಂಡ್ ಸ್ಕೇಲಾರ್. ಆಕ್ಚುಲಿ ವೆಕ್ಟರ್ ಪ್ರಾಡಕ್ಟ್ ಆಫ್ ವೆಕ್ಟರ್, 2 ವೆಕ್ಟರ್ಸ್ ಇದ್ರೆ ಮಾತ್ರ ವೆಕ್ಟರ್ ಪ್ರಾಡಕ್ಟ್ ಇರುತ್ತೆ. ವೆಕ್ಟರ್ಗೂ ಮತ್ತು ಸ್ಕೇಲಾರ್ಗೂ ಕ್ರಾಸ್ ತಗೊಳಕ್ ಬರಲ್ಲ. therefore is not defined. There is no concept of vector product of vector and scalar. ಇದು ಇಂಪಾರ್ಟೆಂಟ್. 2a ವೆಕ್ಟರ್ ಅಂತ ಹೇಳ್ಬೋದು, ಬಟ್ ಯು ಕೆನಾಟ್ ಸೇ 2 ಕ್ರಾಸ್ ವೆಕ್ಟರ್ a ಅಂತ ಈ ತರ ಹೇಳೋಗ್ತಾರೆ. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್, ಬಟ್ ಯು ಡೋಂಟ್ ರೈಟ್ ದಿಸ್ 2 ಕ್ರಾಸ್ ವೆಕ್ಟರ್ a. There is no idea related to scalar quantity and vector quantity, the cross product of scalar and vector. Okay, ಸೊ ಇದು ನೆಕ್ಸ್ಟ್ ಈಗ ಈ ಕಾನ್ಸೆಪ್ಟ್ ಏನಿದೆ ವೆಕ್ಟರ್ ನಲ್ಲಿ, ಇದು ನೋಡಿ ಐ ಡಾಟ್ ಜೆ ಕ್ರಾಸ್ ಕೆ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂತ ಅನ್ಸುತ್ತೆ, ಆದ್ರೆ ಇಟ್ ಇಸ್ ಎ ಪ್ರಾಬ್ಲಮ್ ಆನ್ ವೆಕ್ಟರ್ ಪ್ರಾಡಕ್ಟ್. ನೋಡಿ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ಇದು ನಮಗೆ ಈಗ ಇದು ಐ ಅಂತ ಅಂದ್ರೆ, ಇದು ಜೆ ಅಂತ ಅಂದ್ರೆ ಐ ಕ್ಯಾಪ್, ಇದು ಕೆ ಕ್ಯಾಪ್, ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ವೈ ಝೆಡ್. ಸೊ ಇಂಪಾರ್ಟೆಂಟ್ ಥಿಂಗ್ ಈಸ್ ಐ ಕ್ರಾಸ್ ಜೆ ಅಂತಂದ್ರೆ ಕೆ ಆಗುತ್ತೆ. ಸಿ ಐ ಕ್ರಾಸ್ ಜೆ, ಸೊ ಆಂಟಿ ಕ್ಲಾಕ್ ವೈಸ್ ಐ ಕ್ರಾಸ್ ಜೆ ಈಸ್ ಕೆ, ಐ ಕ್ರಾಸ್ ಜೆ ಅಂದ್ರೆ ಕೆ. ನೆಕ್ಸ್ಟ್ ಜೆ ಕ್ರಾಸ್ ಕೆ ಅಂದ್ರೆ ಐ, ನೆಕ್ಸ್ಟ್ ಕೆ ಕ್ರಾಸ್ ಐ ಅಂದ್ರೆ ಜೆ.
ಸೊ ವೆಕ್ಟರ್ ಪ್ರಾಡಕ್ಟ್ ಈಸ್ ಆಂಟಿ ಕಾಮುಟೇಟಿವ್ ಅಂತ. ಅಂದ್ರೆ ಇದು ನೋಡಿ ಗೊತ್ತಿದೆ ನಿಮ್ಗೆ, ಎ ಕ್ರಾಸ್ ಬಿ ಅಂದ್ರೆ ದಿಸ್ ಇಸ್ ಮೈನಸ್ ಆಫ್ ಬಿ ಕ್ರಾಸ್ ಎ. ಓಕೆ, ನೀವು ಕ್ರಾಸ್ ವೈಸ್ ತಗೋ, ಆಂಟಿ ಕ್ಲಾಕ್ ವೈಸ್ ತಗೊಳ್ಳೋ ಬದಲು ಕ್ಲಾಕ್ ವೈಸ್ ತಗೊಂಡ್ರೆ ಐ ಕ್ರಾಸ್ ಜೆ ಇರೋ ಬದಲು ಜೆ ಕ್ರಾಸ್ ಐ ಅಂತ ತಗೊಂಡ್ರೆ ಇಟ್ ಈಸ್ ಮೈನಸ್ ಕೆ ಆಕ್ಚುಲಿ. ಓಕೆ, ಸೊ ಇದು ಕಾನ್ಸೆಪ್ಟ್. ಆಮೇಲೆ ಡಾಟ್ ಪ್ರೊಡಕ್ಟ್ ವಿತ್ ದಿ ದಿಸ್ ಒನ್, ಈಗ ಏನಾಗುತ್ತೆ, ಐ ಡಾಟ್ ಐ ಅಂತಂದ್ರೆ ಐ ಡಾಟ್ ಐ ಅಂದ್ರೆ 1, ಜೆ ಡಾಟ್ ಜೆ ಅಂದ್ರೆ 1, ಕೆ ಡಾಟ್ ಕೆ ಅಂದ್ರೆ 1. ಓಕೆ, ಸೊ ಸ್ಕೇಲಾರ್ ಪ್ರೊಡಕ್ಟ್ ವಿತ್ ದಿ ಸೇಮ್ ವೆಕ್ಟರ್. ಓಕೆ, so because you know vector a dot a is magnitude of a square. Okay, I dot I antandre that is magnitude of I square, but I is a unit vector, therefore it is 1. So I dot I is 1, j dot j is 1, k dot k is 1. So ee problem nalli ee given expression enagutte anta nodi. I dot ಐ ಜೆ ಕ್ರಾಸ್ ಕೆ ಅಂದ್ರೆ ನಮ್ಮ ಈ ಫಿಗರ್ ಪ್ರಕಾರ ಜೆ ಕ್ರಾಸ್ ಕೆ ಅಂದ್ರೆ ಐ ಆಗುತ್ತೆ. ಸೊ ಐ ಡಾಟ್ ಐ, ಸಿಮಿಲರ್ಲಿ ಜೆ ಡಾಟ್ ಜೆ, ಸಿಮಿಲರ್ಲಿ ಕೆ ಡಾಟ್ ಕೆ. ಸೊ ಐ ಡಾಟ್ ಐ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಐ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಜೆ ಸ್ಕ್ವೇರ್, ಕೆ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಕೆ ಸ್ಕ್ವೇರ್. ಇವೆಲ್ಲ ನೋಡಿ ಏನಾಯ್ತು, 1 + 1 + 1 ದಟ್ ಈಸ್ ಈಕ್ವಲ್ ಟು 3. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಚಾಯ್ಸ್. ಸೊ ಗೊತ್ತಾಗ್ತಾ ಇದೆಯಾ ಇದು? ಎಸ್, ಎನಿಬಡಿ ಅರ್ಥ ಆಗ್ತಾ ಇದೆಯಾ? ಮಾತಾಡಿ ಯಾರಾದ್ರೂ. ಎಸ್, ಆರ್ ಯು ಲಿಸನಿಂಗ್? Yes, sir, listening. ಎಸ್ ಎಸ್. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ಈಗ ನೋಡಿ, ಇದರಲ್ಲಿ ಇಫ್ ವೆಕ್ಟರ್ ಎ ಬಿ ಅಂಡ್ ಸಿ are the vectors of the length 3, 4, 5 such that vector A is perpendicular to, okay, vector B plus C anta ide. Yen Prajwal, come on, tell me. You raised your hand unknowingly or knowingly. So another questions idre kelbodu. Prajwal, you raised your hand. Okay, shall I continue? Okay, so now ಈಗ ಈ ಕಾನ್ಸೆಪ್ಟ್ ಅಲ್ಲಿ ನೋಡಿ, ಇದರಲ್ಲಿ ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ ಅಂಡ್ ಸಿ. ಯಾವುದೇ 2 ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 0 ವೆಕ್ಟರ್. ಸೊ ಹಾಗಾಗಿ ನಾವು ಏನ್ ಹೇಳ್ಬೋದು ಅಂತಂದ್ರೆ, ವೆಕ್ಟರ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂದ್ರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಪ್ಲಸ್ ಸಿ is equal to 0. So this implies scalar product is distributive. A dot b plus c andre ಇದು distributive ಆಗಿರೋದ್ರಿಂದ we can write a dot b plus a dot c is equal to 0. Next, b is vector b is perpendicular to c plus a. ಇದು ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕ್ವೆಶ್ಚನ್ ಇದೆ. ಸೊ ಹಾಗಾಗಿ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ is equal to 0. So that gives ಏನಾಗುತ್ತೆ, ವೆಕ್ಟರ್ ಬಿ ಡಾಟ್ ಸಿ ಪ್ಲಸ್ ವೆಕ್ಟರ್ ಬಿ ಡಾಟ್ ಎ is equal to 0. Scalar product, sir, vector dot product is distributive with reference to addition. ಹಾಗೆ ಇನ್ನೊಂದು ಕಾನ್ಸೆಪ್ಟ್ ಇದೆಯಲ್ಲ, ವೆಕ್ಟರ್ ಸಿ is perpendicular to a plus b ಅಂತ. ಹಾಗಾಗಿ that also gives ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ plus vector b is equal to 0. So this implies vector c dot a plus vector c dot b is equal to 0. So that gives ನೋಡಿ ಏನಾಗುತ್ತೆ, ಎರಡನ್ನು ಎಲ್ಲ ಈಕ್ವೇಶನ್ಸ್ ಅನ್ನ ಆಡ್ ಮಾಡಿದಾಗ ನಮಗೆ ನೋಡಿ a dot b, that you know, a dot b is equal to b dot a. Both are same because dot product is commutative. Dot product is commutative. ಅದೇ ವೆಕ್ಟರ್ ಪ್ರಾಡಕ್ಟ್ is commutative ಅಲ್ಲ. ಎ ಡಾಟ್ ಬಿ ಅನ್ನ ಬಿ ಡಾಟ್ ಎ ಅಂತ ಹೇಳ್ಬೋದು. ಸೊ ಹಾಗಾಗಿ ಎ ಡಾಟ್ ಬಿ ಇಲ್ಲಿದೆಯಲ್ಲ, ಸೊ ವಾಟ್ ವಿ ಹ್ಯಾವ್, ಸೊ ಎ ಡಾಟ್ ಬಿ ಇಲ್ಲಿದೆಯಲ್ಲ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಬಿ ಡಾಟ್ ಎ ಅಲ್ವಾ. ಹಾಗಾಗಿ ಇದೇನಾಗುತ್ತೆ, ಟ್ವೈಸ್ ಆಫ್, ಎರಡಿದೆ ಅಂತ ಆಗುತ್ತೆ, ಟ್ವೈಸ್ ಆಫ್ ಎ ಡಾಟ್ ಬಿ
ಆಮೇಲೆ ಬಿ ಡಾಟ್ ಸಿ ಇಲ್ಲಿ ಸಿ ಡಾಟ್ ಬಿ ಬೋತ್ ಆರ್ ಸೇಮ್. ಸೊ ಎರಡನ್ನೂ ಆಡ್ ಮಾಡಿದ್ರೆ ದಟ್ ಈಸ್ ಟ್ವೈಸ್ ಆಫ್ ಬಿ ಡಾಟ್ ಸಿ. ಓಕೆ, ಪ್ಲಸ್ ಸಿಮಿಲರ್ಲಿ ಸಿ ಡಾಟ್ ಎ ಸೈಕ್ಲಿಕಲಿ ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನಾವು ಈಗ ಇಲ್ಲಿ ಕ್ವಶನ್ ಏನಿರೋದು ಲೆಂತ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ನಾವು ದಿಸ್ ಇಸ್ ಅ ಫಾರ್ಮುಲಾ ಹೋಲ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ. ಯಾಕಂದ್ರೆ ಟು ಫೈಂಡ್ ಔಟ್ ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ we need to take a plus b plus c whole square. So that is equal to magnitude of a square plus magnitude of b square plus magnitude of c square, okay, plus twice of a dot b plus b dot c plus c dot a. Okay, idu formula namage gottide, same formula we are taking that. So that gives ಏನಾಗುತ್ತೆ ನೋಡಿ, that gives a dot magnitude of a ಅಂದ್ರೆ ನೋಡಿ ABC are the vectors of the length 3, 4, 5 ಅಂತ ಇದೆ. ಹಾಗಾಗಿ that gives 3 square ಅಂದ್ರೆ 9 plus 4 square ಅಂದ್ರೆ 16 plus 25. Completely a dot b, b dot c, c dot a is twice of 0. So ಇದು completely 0 ಆಗುತ್ತೆ. 16 plus 9 plus 50, 25 ಅಂದ್ರೆ 50 ಆಗುತ್ತೆ. So that is magnitude of a plus b plus c whole square. Okay. ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಯಿತು? ಓಕೆ, ದಟ್ ಈಸ್ ನಮಗೆ ಅದು ಬೇಕಾಗಿರೋದು ರೂಟ್ ಆಫ್ 50 ಆಗುತ್ತೆ. ರೂಟ್ ಆಫ್ 50 ಅಂತಂದ್ರೆ ದಟ್ ಈಸ್ ನೋಡಿ 25 into 2 ಅಂದ್ರೆ ದಟ್ ವಿಲ್ ಬಿಕಮ್ 5 root 2 ಆಗುತ್ತೆ. ಬಟ್ ನೋಡಿ ಅದರ ಆನ್ಸರ್ ಇದೆಯಾ ಇಲ್ಲಿ? 5 root 2 ಆನ್ಸರೇ ಇಲ್ಲ. 10 root 2 ಇದೆ, 10 by root 2 ಇದೆ, 5 by root 2 ಅಂತ ಇದೆ. ಸೊ ದೇರ್ ಈಸ್ ಸಮ್ ಹಿಂಟ್ ಇನ್ 5 by root 2. ಸೊ ವಾಟ್ ಈಸ್ 5 by root 2 ಅಂದ್ರೆ ನೋಡಿ 5 root ನ ಹೀಗೆ ಬರ್ಬೋದಾ ನೋಡಿ ಇದನ್ನ. So 5 into, okay, that can be written as, okay, 5 root 2 ಇದೆಯಲ್ಲ ಇದನ್ನ ಹೀಗೆ ಬರಿಬೋದಾ? This is can be written as root 2 into root 2. Okay, so that can be ನೋಡಿ ಇದೇನಾಯ್ತು. So 5 root 2 is the answer actually, because 25 2. So 25 2 ja 5 root 2. Okay, so this will be, ಈಗ ಯಾವ್ದು ಬರುತ್ತೆ ಅಂತ ನೋಡೋಣ. ಇದರಲ್ಲಿ ರೂಟ್ 2 ಅಂತ ತಗೊಂಡ್ರೆ ರೂಟ್ 2 ಅಂತ ತಗೊಂಡ್ರೆ ಇದೇನಾಯ್ತು 10 root 2. ದಿಸ್ ವಿಲ್ ಬಿ ದ ಚಾಯ್ಸ್. ಸೊ ಓಕೆ, 10 root 2 into root 2 is 2. ಸೊ 2 5 ಜಾ ಓಕೆ 5 root 2 ಇದು ಬರುತ್ತೆ. ಸೊ ದಿಸ್ ಇಸ್ ದ 10 by root 2 ಇಸ್ ದ ಚಾಯ್ಸ್. ಓಕೆ, ಸೊ ನಾವು ಈ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 5 root 2 ಬರ್ಬೇಕಲ್ವಾ? ಇಲ್ಲಿ 10 by root 2, 5 by root 2 ಇದೆ. ಸೊ ಇದರಲ್ಲಿ ನಾವು ರ್ಯಾಷನಲೈಸ್ ಮಾಡಿದ್ರೆ ರೂಟ್ 2 ಇಲ್ಲ ಯಾವುದು ನಮಗೆ ಕರೆಕ್ಟ್ ಈ ಚಾಯ್ಸ್ಗೆ ಸೂಟ್ ಆಗುತ್ತೆ ಅಂತ ನೋಡ್ಬೇಕು. ಇದಂತೂ ಸಾಧ್ಯ ಇಲ್ಲ, ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಸೊ ಐದರ್ 2 and 3. ಸೊ ನಮಗೆ ಇಲ್ಲಿ ರೂಟ್ 2 ಅನ್ನು ನಾವು ರ್ಯಾಷನಲೈಸ್ ಮಾಡಿದ್ರೆ ನಮಗೆ ವಿ ಆರ್ ಗೆಟಿಂಗ್ 5 root 2. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಚಾಯ್ಸ್. ಓಕೆ, ಸೊ ಅದೇ ತರ ಈಗ ನೋಡಿ ಇದು ಡೈರೆಕ್ಷನ್ ರೇಷಿಯೋಸ್ ಮೇಲೆ ನಾವು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್. So if a line makes an angle of pi by 4 with the positive direction of each of x-axis and y-axis, then the angle that the line makes with positive direction of the z-axis is. So you know that the concept, you know, L square plus m square plus n square is equal to 1. Use this idea. Okay, so L square plus m square plus n square ಅಂತಂದ್ರೆ ಇಲ್ಲಿ ನೋಡಿ that is nothing but, okay, cos square, okay, L ಅಂದ್ರೆ cos alpha, okay, cos square alpha, cos square beta, cos square gamma is equal to 1. So angle pi by 4 with positive direction of x axis and y axis ಅಂತಂದ್ರೆ cos pi by 4, cos pi by 4 ಅಂತಂದ್ರೆ that is equal to 1 by root 2. So 1 by root 2 whole square, this is 1 by root 2 whole square. So that the angle that the line makes with positive direction of the z-axis, andre this can be written as n square is equal to 1. So simplify this. Okay, that is 1 by root 2 square andre 1 by 2 plus 1 by 2 plus n square is equal to 1. So 1 by 2, 1 by 2. So that will become 1 by 2, 1 by 2 plus 1 by 2 is, that is 1. So therefore that is n1 plus n square is equal to 1. So
ಸೊ n square is equal to 0. 1 minus 1 ಈ ಕಡೆ ಬಂದ್ರೆ. So that is cos square gamma is 0. Cos square gamma 0 ಅಂದ್ರೆ cos gamma is 0. So gamma is what? Whenever we have cos gamma 0, cos ಯಾವಾಗ 0 ಆಗುತ್ತೆ? So 0 ಗೆ 1 ಆಗುತ್ತೆ. It is pi by 2. Pi by 2 ಗೆ cos 0 ಆಗುತ್ತೆ. So pi by 2 is the correct choice. Fourth one. Mic off ಮಾಡ್ಕೊಳ್ಳಿ. Mic off ಮಾಡ್ಕೊಳ್ಳಿ. Mic off ಮಾಡ್ಕೊಳ್ಳಿ. Somebody's mic off ಮಾಡ್ಕೊಳ್ಳಿ. Okay. Now this idea is an entirely different one. ನೋಡಿ, the number of a is equal to 2, 3, 4, 5, 16, 17, 18. Let R be the relation on A cross A, defined by ordered pair AB related to ordered pair CD if AD is equal to BC or AB CD in A cross A, then the number of ordered pairs of the equivalence class ಅಂತ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ equivalence class ಅಂತ ಇದೆ ಕಾನ್ಸೆಪ್ಟ್. ಸೊ ಇದನ್ನ ನಾನು ಹೆಚ್ಚು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಆಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಂದ್ಸರಿ ನೋಡ್ಕೊಳ್ಳಿ. equivalence class of 3, 2 ಅಂತಂದ್ರೆ ಅರ್ಥ. ಓಕೆ, ಸೊ ದಟ್ ವಿ ಹ್ಯಾವ್ ಟು ಟೇಕ್ equivalence class. ಇಲ್ಲಿ ಆರ್ ಅಂದ್ರೆ ಏನಿದೆ ಅಂತ ನೋಡೋಣ. ಆರ್ ಅಂತ ಅಂದ್ರೆ ಆರ್ ಈಸ್ ಎ ಹೀಗೆ ಕೊಟ್ಟಿದ್ದಾರೆ ಅವರು. ಆಕ್ಚುಲಿ ಆರ್ಡರ್ಡ್ ಪೇರ್ ಎ ಬಿ ಬಿಲಾಂಗ್ಸ್ ಟು ಎ ಕ್ರಾಸ್ ಎ, ಬಿಲಾಂಗ್ಸ್ ಟು ಎ ಕ್ರಾಸ್ ಎ. ಹೇಗಿದೆ ಅಂತಂದ್ರೆ, ಸೊ ಆರ್ಡರ್ಡ್ ಪೇರ್ ಎ ಬಿ ಬಿಲಾಂಗ್ಸ್ ಟು ಎ ಕ್ರಾಸ್ ಎ ಹೀಗಿರುತ್ತೆ. ಅವ್ರು ಹೀಗೆ ಕೊಟ್ಟಿದ್ದಾರೆ ನೋಡಿ, ದಿಸ್ ಒನ್ ಎ ಬಿ ರಿಲೇಟೆಡ್ ಟು ಸಿ ಡಿ. ಆರ್ಡರ್ಡ್ ಪೇರ್ ಎ ಬಿ ರಿಲೇಟೆಡ್ ಟು ಸಿ ಡಿ if and only AD minus is equal to BC. Okay, AD is equal to BC. So now ಈಗ ಇದನ್ನು ನಾವು ಈಗ ಏನಾಗುತ್ತೆ ಇಲ್ಲಿ ಹೀಗೆ ಬರಿಬೇಕು. equivalence class of ordered pair 3, 2 ಅಂದ್ರೆ ಈ 3, 2ಗೆ ರಿಲೇಟ್ ಆಗಿರ್ತಕ್ಕಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಅಂತ ಅರ್ಥ. ಓಕೆ, ಸೊ 3, 2ಗೆ ರಿಲೇಟ್ ಆಗಿರ್ತಕ್ಕಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು. ಸೊ ಅಂದ್ರೆ ಹೇಗೆ? ದಟ್ ಈಸ್ ಹೌ ಡು ಡಿಫೈನ್ ಆಲ್ ದಿ ಆರ್ಡರ್ಡ್ ಪೇರ್ಸ್. equivalence class, all the ordered pairs AB belongs to A cross A, AB belongs to A cross A, such that all ordered pairs related to what? 3, 2. equivalence class ಅಂತಂದ್ರೆ ಅರ್ಥನೇ ಹೀಗೆ. ಅಂದ್ರೆ ಹೇಗೆ ದಿಸ್ ಎ ಬಿ ಆರ್ಡರ್ಡ್ ಪೇರ್ಸ್ಗಳು ಎ ಬಿಗೆ ರಿಲೇಟ್ ಆಗಿರ್ತಕ್ಕಂಥ 3, 2ಗೆ ರಿಲೇಟ್ ಆಗಿರ್ತಕ್ಕಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಅಂದ್ರೆ ಬರಿಬೇಕು. ಸೊ ಬಟ್ ಇದೇನಾಗುತ್ತೆ ಈಗ ನೋಡಿ, ಎ ಬಿ ರಿಲೇಟೆಡ್ ಟು 3, 2 ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್ ನೋಡಿ ಹೇಗಿದೆ. ದಿಸ್ ಇಸ್ ಹೌ ದಿಸ್ ಡೆಫಿನೇಷನ್ ಎ ಡಿ ಮೈನಸ್ ಬಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಬಂದಿದೆ. ಸೊ ಇದು ಎಕ್ಸ್ಟ್ರೀಮ್ಸ್, ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮೀನ್ಸ್. ಹಂಗಾಗಿ ಇದೇನಾಯ್ತು, A2 ಅಂದ್ರೆ 2A ಇಸ್ ಈಕ್ವಲ್ ಟು ಮೀನ್ಸ್ 3B, 2A ಇಸ್ ಈಕ್ವಲ್ ಟು 3B, ಆರ್ ಯು ಕ್ಯಾನ್ ರೈಟ್ B ಇಸ್ ಈಕ್ವಲ್ ಟು 2A by 3 ಅಂತಾನೆ ಹೇಳ್ಬೋದು, ಅಥವಾ A ಇಸ್ ಈಕ್ವಲ್ ಟು ಏನು 3B by 2 ಅಂತಾನೆ ಹೇಳ್ಬೋದು. ಓಕೆ, ಸೊ ಈಗ ನಾವು ಈಗ ಬರಿಬೇಕೀಗ ಆಪ್ಷನ್ ಬರಿಬೇಕೀಗ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ, 2, 3, 4, 5, 16, 17, 18 ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಆರ್ಡರ್ಡ್ ಪೇರ್ಸ್ ನ ಬರಿಬೇಕೀಗ ನಾವು. ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ಡಿವೈಡ್ ಆಗ್ಬೇಕೀಗ. ಆಲ್ ದಿ ಆರ್ಡರ್ಡ್ ಪೇರ್ಸ್ ಹೇಗಿರ್ಬೇಕು ಅಂತಂದ್ರೆ, ದಿಸ್ ಇಸ್ ನಥಿಂಗ್ ಬಟ್, ಓಕೆ, ಫಸ್ಟ್ ಎ ಇದ್ರೆ ಆರ್ಡರ್ಡ್ ಪೇರ್ ಎ ಇದ್ರೆ ಬಿ ಹೇಗಿರ್ಬೇಕು, 2A by 3 ಇರ್ಬೇಕು ಬಿ. ಓಕೆ, ಸೊ ಇಲ್ಲಿ ಬಿ ಅಂದ್ರೆ 2A by 3 ಅಂತ ಇದೆ. ಸೊ ಈಗ ನಾವು ಹೀಗೆ ತಗೊಳ್ಳೋಣ. ಈಗ ಲೆಟ್ ಅಸ್ ಟೇಕ್, ಈಗ ದಿಸ್ ಈಸ್ ದಿ ಥಿಂಗ್. ಈಗ ನೋಡಿ 2 ಅಂತ ತಗೊಂಡ್ರೆ, ಈಗ 2 ಅಂತ ತಗೊಂಡ್ರೆ, ಸೊ ಇಲ್ಲಿ ಈಗ ಸಪೋಸ್ ಈಗ ಇದನ್ನ 2 ಅಂತ ತಗೊಂಡ್ರೆ, ಇದು 2 ಇಂಟು ಇಲ್ಲಿ ಏನಾಯ್ತು ನೋಡಿ, 2 ಇಂಟು 2 4 ಆಗುತ್ತೆ. 4 by 3 ಡಿವೈಡ್ ಆಗಲ್ಲ, ಅಂದ್ರೆ ಡಿವೈಡ್ ಆಗೋದನ್ನೇ ತಗೋಬೇಕು ನಾವು. ಸೊ ಅಂದ್ರೆ ಇಲ್ಲಿ 3 ಇರೋದ್ರಿಂದ ದ ಮಲ್ಟಿಪಲ್ ಆಫ್ 3 ಮಾತ್ರ ತಗೋಬೇಕು, ಯಾವ್ದ್ರಲ್ಲಿ, ಎ ನಲ್ಲಿ. ಹಾಗಾಗಿ ನಾವು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲಿ ಡಿವೈಡೆಡ್ ಬೈ 3 ಅಂತ ಇದೆ. ಓಕೆ,
ಸೊ ಸಪೋಸ್ ಈಗ ಇದನ್ನ ಎ ಅನ್ನ 4 ಅಂತ ತಗೊಂಡ್ರೆ, ಈಗ ಸಪೋಸ್ 4 ಅಂತ ತಗೊಂಡ್ರೆ ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್ 2 into 4/3, ಸೊ ಏನಾಯ್ತು 4 8/3 ಅಂತ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು 8/3 ಇದು ಡಿವೈಡ್ ಆಗಲ್ಲ, ಅಂದ್ರೆ ಡಿವೈಡ್ ಆಗುವಂತದ್ದನ್ನೇ ತಗೋಬೇಕು. ಸೊ ಹಾಗಾಗಿ ಮಲ್ಟಿಪಲ್ ಆಫ್ 3 ಮಾತ್ರ ತಗೊಳ್ಬೇಕಾಗತ್ತೆ ಅಂತ ಆಯ್ತು. ಈಗ ಅಂದ್ರೆ ಎಷ್ಟು ಆರ್ಡರ್ಡ್ ಪೇರ್ಸ್ ಅಂತ ಇದೆ ಅಂತ ಗೊತ್ತಾ. ಮಲ್ಟಿಪಲ್ ಆಫ್ 3 ಎಷ್ಟಿದೆ ಇಲ್ಲಿಂದ ಅಷ್ಟನ್ನು ನೋಡ್ಕೊಂಡ್ರೆ ಸಾಕು ನೋಡಿ. ದಟ್ ಇಸ್ 3. ಓಕೆ, ಸೊ ವೆನ್ 2 into 3 ಅಂದ್ರೆ ಇದು 2 ಆಯ್ತು. ಓಕೆ, ದೆನ್ 6 multiple of 3, the 6 is a multiple of 3. 6 ನೋಡಿ 6 2 into 6/3, so 3 1 ja 3 2 ja ಅಂದ್ರೆ ಇದು 4 ಆಯ್ತು. 6 4 ಆಯ್ತು. ಅದೇ ತರ ನೆಕ್ಸ್ಟ್ 9, ಸೊ 9 6. ಈಗ ಈ ಎಲ್ಲ ಆರ್ಡರ್ಡ್ ಪೇರ್ ಕಂಡುಹಿಡಿಬೇಕು ಅಂತ ಏನಿಲ್ಲ. ಈಗ ಇದಿಷ್ಟರಲ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಆಫ್ 3 ಎಷ್ಟು ಬರ್ತದೆ ಅಂತ ನೋಡ್ಕೊಳ್ಳಿ. ಒಂದು 3 ಬರುತ್ತೆ, ಇನ್ನೊಂದು 6 ಬರುತ್ತೆ, ಆಮೇಲೆ 9 ಬರುತ್ತೆ, ಆಮೇಲೆ 12 ಬರುತ್ತೆ ನೋಡಿ 12 ಬರುತ್ತೆ, ಆಮೇಲೆ 15 ಬರುತ್ತೆ, 15 ಬರುತ್ತೆ, ಆಮೇಲೆ 18 ಬರುತ್ತೆ. ಸೊ ಹೌ ಮೆನಿ ನಂಬರ್ಸ್ ಎ 1 2 3 4 5 6. therefore 6 ಆರ್ಡರ್ಡ್ ಪೇರ್ಸ್ ವಿ ಆರ್ ಗೆಟಿಂಗ್. ಅವರೇನು ಈ ಆರ್ಡರ್ಡ್ ಪೇರ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿಲ್ಲ, ಎಷ್ಟು ಹೌ ಮೆನಿ ಆರ್ಡರ್ಡ್ ಪೇರ್ಸ್ ಈ ತರ 3 2 6 4 9 6 ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆಕ್ಚುಲಿ 9 6, ಹಾಗೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದ್ರೆ 12 8, ಇಲ್ಲಿ 12 8 ಅಂತ ಬರುತ್ತೆ ಇನ್ನೊಂದು, ಆಮೇಲೆ 15 10 ಅಂತ ಬರುತ್ತೆ ಇನ್ನೊಂದು, ಹಾಗೆ 18 12 ಬರುತ್ತೆ. ಸೊ ದೀಸ್ 2 ಆರ್ಡರ್ಡ್, only 6 ಆರ್ಡರ್ಡ್ ಪೇರ್ಸ್ ವಿ ಆರ್ ಗೆಟಿಂಗ್. ಸೊ ದಿಸ್ ಈಸ್ ಹೌ ವಿ ಆರ್ ಗೆಟಿಂಗ್ ಈಕ್ವಲೆನ್ಸ್ ಕ್ಲಾಸ್. ಓಕೆ, ಸೊ ಇದು ಏನು ನಮ್ಗೆ ಏನು ಈಕ್ವಲೆನ್ಸ್ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ವರ್ಕೌಟ್ ಮಾಡ್ತಕ್ಕಂಥ ಪ್ರಾಬ್ಲಮ್. ಸೊ ಇದು ಈ ಕ್ವಶನ್ ನೋಡಿ, this question, f is a function from R to R, be a function that f of x is equal to x minus 1 into x minus 2 into x minus 3. Then, okay, f is 1 1 and into, f is many 1 and in, f is 1 1 and onto, f is many 1 and onto. ಹೀಗಿದೆ. ಸೊ ಇದರಲ್ಲಿ ಈಗ f is 1 1 and into 1 1 ಆಗುತ್ತಾ ಆಂಟು ಆಗುತ್ತಾ ಅಂತ ನೋಡ್ಬೇಕು. ಆಕ್ಚುಲಿ ನೋಡಿ ಇದನ್ನ ನೋಡಿ, ಎಫ್ ಆಫ್ ಎಕ್ಸ್ ಅಂತ ಬಂದಿದೆಯಲ್ಲ ಇದರಲ್ಲಿ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 3. ಸೊ ಈಗ ನೋಡಿ ಎಫ್ ಆಫ್ 1 ಅಂತ ಕೊಡಿ, ಏನಾಯ್ತು ಎಕ್ಸ್ಗೆ 1 ಹಾಕಿದ್ರೆ ಇದು 0 ಆಗುತ್ತೆ. ಹಾಗೆ ಎಫ್ ಆಫ್ 2 ಕೊಡಿ, ಇದು 0 ಆಗುತ್ತೆ. ಎಫ್ ಆಫ್ 3 ಕೊಡಿ, ಅದು ಕೂಡ 0 ಆಗುತ್ತೆ. ದಟ್ ಮೀನ್ಸ್ ವಾಟ್? ಸೊ ವಿ ಆರ್ ಗೆಟಿಂಗ್ 1 2 3ಗೆ ನಮಗೆ ರಿಲೇಟ್ ಆಗೋದು ನೋಡಿ 0. ಇಟ್ ಈಸ್ ಎ ಮೆನಿ 1 ಫಂಕ್ಷನ್, 1 1 ಫಂಕ್ಷನ್ ಅಲ್ಲ. ಸೊ 1 1 ಆಗಲ್ಲ ಅಂತ ಆಯ್ತು. ಸೊ ಇಟ್ ಈಸ್ ನಾಟ್ 1 1, ಇಟ್ ಈಸ್ ನಾಟ್ 1 1 ಅಂದ್ರೆ ಆಪ್ಷನ್ 1 ಮತ್ತೆ 3 ಆಗಲ್ಲ. ಸೊ ಇಟ್ ಈಸ್ ಎ ಮೆನಿ 1 ಅಂತ ಆಗುತ್ತೆ. ಸೊ ದಿಸ್ ಇಸ್ ಎ ಮೆನಿ 1. ಐದರ್ ದಿಸ್ 3 2 and 3, because 3 elements have same image. So that is a many 1 function. Next onto ನೋ into ನೋ ಅಂತ ಚೆಕ್ ಮಾಡಿ. ವೆರಿ ಸಿಂಪಲ್ ಥಿಂಗ್ ನೋಡಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ವೆನೆವರ್ ದೇರ್ ಇಸ್ ಅ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್, ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎ ಪಾಲಿನಾಮಿಯಲ್ ಇನ್ ಎಕ್ಸ್, ಅಂದ್ರೆ ಡಿಫೈನ್ಡ್ ಬೈ ಎ ಪಾಲಿನಾಮಿಯಲ್ ಇನ್ ಎಕ್ಸ್. ಹೀಗಿದ್ರೆ if the degree of the polynomial is, and if degree of polynomial, okay, odd agidre is odd, then f is onto. Okay, degree of the polynomial even idre, then f is into. Okay, so f is into. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇದು ಇಂಪಾರ್ಟೆಂಟ್ ಥಿಂಗ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಒಂದು ಫಂಕ್ಷನ್ ಅನ್ನ ಆಂಟು ಅಂತ ಒಂದು ಪಾಲಿನಾಮಿಯಲ್ ಕೊಟ್ಟಾಗ ಆಂಟು ಮತ್ತೆ ಇಂಟು ಅಂತ ಚೆಕ್ ಮಾಡೋದು ಹೇಗೆ? ಸಪೋಸ್ ಅದು ಹೀಗಿರ್ಬೇಕು, ಆರ್ ಟು ಆರ್ ಅಂತಾನೆ ಇರ್ಬೇಕು, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತಾನೆ ಇದೆ. ಓಕೆ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಓಕೆ, ಸೊ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಎ ಕ್ಯೂಬಿಕ್ ಪಾಲಿನಾಮಿಯಲ್, ಡಿಗ್ರಿ 3 ಆಗುತ್ತೆ, ಬಿಕಾಸ್ ಈ ಮೂರನ್ನು ಮಲ್ಟಿಪ್ಲೈ ಮಾಡಿ ಇಟ್ ವಿಲ್ ಬಿ ಎ ಕ್ಯೂಬಿಕ್ ಪಾಲಿನಾಮಿಯಲ್. therefore this is onto. ಹಾಗಾಗಿ ಆಪ್ಷನ್ 4 is the choice, is a many 1 and onto. ಒಂದ್ ವೇಳೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದ್ರೆ, ಅಂದ್ರೆ ಪವರ್ 2 ಇದ್ರೆ, ಡಿಗ್ರಿ 2 ಇದ್ರೆ,
It is into function. So, but it is a cubic polynomial. Therefore, it is onto function. Whenever there is a f from R to R ಹೀಗಿದ್ರೆ ಮಾತ್ರ. Okay, ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. So, that is related to what? Relation and functions. ಈಗ ಇದು ನೋಡಿ, ಈ ಕ್ವಶನ್ ಹೇಗಿದೆ ಅಂತಂದ್ರೆ, the number of all one function from the set A 1 2 3 to itself. It's a direct textbook question. Textbook ನಲ್ಲಿ ಇದೆ ಇದು. So actually the one function, okay, from the set A, you ನೋಡಿ, from the set A ಇದ್ರೆ this is npn ಅಂದ್ರೆ one function ಅಂದ್ರೆ ನೋಡಿ ಏನಾಗುತ್ತೆ, this is one function 1 2 3 itself ಅಂತ ಇದೆ. 1 2 3 2 ಇದು 1 2 3 1 2 3 2 itself. Okay, so common elements ಇದೆ. one function ಅಂದ್ರೆ injecting one ಹೀಗೆ ಇರಬೇಕು. This one is related to 2, one is related ಅಂದ್ರೆ 3 ways. So it is nothing but the number of permutation of 3 symbols. It is okay, number of permutation of 3 symbols. 1 2 3. Now 1 2 3 ಇಂದಲೇ ತಗೊಳ್ಳೋದು ಅಂತ. That is nothing but, so the required number of one function is okay 3p3 ಅಂದ್ರೆ 3 factorial ಆಗುತ್ತೆ. That is 3 factorial is 6. So okay, so one function ಅಂತಂದ್ರೆ it is number of one function from the set A to itself. ಅಂದ್ರೆ ಅದಕ್ಕೆ ಅದೇ ಸೆಟ್ ಅಂತ ತಗೊಂಡ್ರೆ one function will be what? 3p3, 3 factorial. ಇದು question, it is given in the textbook. Please go through that. Okay, it is just like a permutation of 3 symbols.